ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ದೊಂಕಿನಲ್ಲೂ ಅಂದ ಕಂಡೆನು. ಎಷ್ಟು ಜನ ನಿಮ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಾರೆ? ಬಂದು ನಿಮ್ಮನ್ನ ಟಚ್ ಮಾಡಿದಾಗ ರಿಯಾಕ್ಷನ್ ಹೇಗಿರುತ್ತೆ? ಬಾಯಿ ಬಿಟ್ಟ ಕೇಳೋದಲ್ವಾ, ಜಾಗ ಕೊಡಿ ಅಂತ. ವಿನಯ್ ಅವರಿಗೆ ಇಷ್ಟು ವರ್ಷದಲ್ಲಿ ಯಾವಾಗ್ಲಾದ್ರೂ ಬಿಗ್ ಬಾಸ್ ಆಫರ್ ಬಂದಿತ್ತ? ಫಿಕ್ಸ್ ಆಗಿದೆಯಂತೆ, ಹೌದಾ? ಹೊಸ ಸುದ್ದಿ ಏನಿಲ್ಲ, ಇದು ಹಳೇದೇ. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ರಾವಣ ಎಲ್ಲರೂ ಇದ್ದಾರೆ. ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾಳೆ, ಒಂದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಎರಡು ಆಮೇಲೆ ತುಂಬಾ ಮುಗ್ಧ ಹುಡುಗಿ. ನೀವು ಫಸ್ಟ್ ಪ್ರಪೋಸ್ ಮಾಡ್ತೀರಾ ಅಥವಾ ಕುಸುಮ ಅವ್ರ? ಇಬ್ರು ಪ್ರಪೋಸ್ ಮಾಡಲ್ಲ. ಅದಕ್ಕೆ ಊರಲ್ಲಿ ನಡೆಯೋ ಒಂದು ಒಳ್ಳೆ ಕಥೆಗೆ ಎರಡನ್ನು ಸೇರಿಸಿ ರಾಮಾಯಣ ಅಂತ. ಯುವರಾಜ್ ಕುಮಾರ್ ಅವ್ರು ಬಂದು ನಿಮಗೆ ಮೇಕಪ್ ಏನೋ ಮಾಡ್ತಾ ಕುಂಬಳಕಾಯಿ ಹೊಡಿಯೋಕ್ಕೆ ಬಂದಿದ್ದು, ಅವಾಗ ಬಂದ ಏನೋ ತಮಾಷೆ ಮಾಡ್ತಾರೆ. ಯಾವ್ದಾದ್ರು ತಮ್ನೇಲ್ಸ್ ನೋಡ್ಬಿಟ್ಟು ನಿಮಗೆ ಏನಪ್ಪ ನಾನು ಇದನ್ನ ಹೇಳೇ ಇಲ್ಲ ಆದ್ರೂ ಹಾಕಿದಾರಲ್ಲ ಅಂತ ಅನ್ಸಿದ್ಯಾ? ಹೇಳೋದೇನಂದ್ರೆ ನೋಡೋದೆಲ್ಲ ಸತ್ಯ ಅಲ್ಲ. ವಿನಯ್ ರಾಜ್ಕುಮಾರ್ ಆ ಥರ ಒಂದೇನೋ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಇದೇ ಜುಲೈ 3ನೇ ತಾರೀಕು ಗ್ರಾಮಾಯಣ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ರಾಮಾಯಣ ಕೇಳಿದ್ವಿ, ಆದರೆ ಏನಿದು ಗ್ರಾಮಾಯಣ? ಸೊ ಸಿನಿಮಾ ಟೀಮ್ ಹತ್ರ ನಾನು ಈಗ ಆಲ್ರೆಡಿ ಮಾತಾಡಿದ್ದೀನಿ. ಡೈರೆಕ್ಟ್ರು ಒಂದಷ್ಟು ಹಿಂಟ್ಗಳನ್ನು ನನಗೆ ಕೊಟ್ಟಿದ್ದಾರೆ. ಈಗ ನನ್ನ ಜೊತೆಗೆ ಸದ್ಯಕ್ಕೆ ವಿನಯ್ ರಾಜ್ಕುಮಾರ್ ಹಾಗೆ ಮೇಘಾ ಶೆಟ್ಟಿ ಅವರಿದ್ದಾರೆ. ಸೊ ಅವ್ರು ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ಈಗಾಗಲೇ ಸಿನಿಮಾದ ಟೀಸರ್ ನೀವೆಲ್ಲರೂ ನೋಡಿರ್ತೀರಾ. ಹಾಡುಗಳು ಕೂಡ ಇನ್ನೂ ನಮ್ಮ ಬಾಯಲ್ಲಿ ಗುನುಗ್ತಾನೇ ಇರುತ್ತೆ, ಅಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ತೆಗೆದ್ರೆ ಇದೇ ಸಿನಿಮಾದ ಸಾಂಗ್ಗಳೆಲ್ಲ ಬರ್ತಾನೆ ಇರುತ್ತೆ. ಸೊ ನಾನಂತೂ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸದ್ಯಕ್ಕೆ ಇವರಿಬ್ಬರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಸೊ ಇಬ್ಬರಿಗೂ ಕೂಡ ವೆಲ್ಕಮ್. ಹೇಗಿದ್ದೀರಾ? ಸೂಪರ್ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಿರಿಕಿರಿ ಆಗ್ತಿದ್ಯಾ? ಮಾತಾಡಿ. ಓಕೆ, ನಾನು ಯಾವಾಗಲೂ ನಿಮ್ಮನ್ನು ಅಬ್ಸರ್ವ್ ಮಾಡಿರ್ತೀನಿ ಕೆಲವೊಂದು ಪ್ರೆಸ್ ಮೀಟಲ್ಲಿ, ಇಂಟರ್ವ್ಯೂಸಲ್ಲಿ. ಯಾವಾಗಲೂ ಸೈಲೆಂಟ್ ಆಗೇ ಇರ್ತೀರಾ, ಯಾಕೆ? ನೀವು ಅದು ಡಿಪೆಂಡ್ ಆಗುತ್ತೆ, ನೀವು ಎಂತ ಪ್ರಶ್ನೆ ಕೇಳ್ತೀರಾ, ನಂಗೆ ಮಾತಾಡ್ಬೇಕು ಅಂತ ಅನ್ಸುತ್ತಾ, ಒಳ್ಳೆ ಪ್ರಶ್ನೆ ಕೇಳ್ತೀರಾ, ಇನ್ಫಾರ್ಮೇಟಿವ್ ಆಗಿರೋ ಪ್ರಶ್ನೆ ಕೇಳ್ತೀರಾ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಕೇಳಿದ್ರೆ ಚೆನ್ನಾಗಿ ಮಾತಾಡ್ತೀರಿ, ಇಲ್ಲಾಂದ್ರೆ ಸೈಲೆಂಟ್ ಆಗಿ ಕೂತಿರೋದು. ಅಂದ್ರೆ ಯಾಕಾದ್ರೂ ಕೇಳ್ತಾರೋ? ಕೇಳಿ. ಇವಾಗ ಅದೇ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬಾ ಬೋರಿಂಗ್ ಆಗುತ್ತಲ್ವಾ ಫಸ್ಟೇ ಫಿಲ್ಮಿಂದ ಸ್ಟಾರ್ಟ್ ಆದ್ರೆ, ಹಾಗಾಗಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಸಿನಿಮಾ ಬಗ್ಗೆನೇ ಅಲ್ವಾ? ಅದು ಸಿನಿಮಾ. ಇದು ಆಚೆ ಎಲ್ಲ ನನಗೆ ಗೇಮ್ ಏನಾದ್ರು ಆಡಿದ್ರಾ ಅಥವಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಕ್ಯಾರೆಕ್ಟರ್ ಹೇಗಿತ್ತು, ನಿಮ್ಮ ಫನ್ ಏನು ಏನಾಯ್ತು, ಸೆಟ್ ಅಲ್ಲಿ ಏನಾಯ್ತು, ಅದೆಲ್ಲ ಬಿಟ್ಟು ಹೊಸದ್ ಎಲ್ಲ ಬಿಟ್ಟು ಹೊಸದು. ಯಾಕೆ ಒಪ್ಕೊಂಡ್ರಿ ಸಿನಿಮಾನ? ಅದು ಎಲ್ಲ ಕೇಳಾಯ್ತು. ಅದು ಕೇಳಿದಾರಾ? ಈಗ ಏನು ಒಂದು ಗೇಮ್ ಆಡ್ಬಿಡೋಣ, ಹಂಗಾದ್ರೆ ಗೇಮಿಂದ ಸ್ಟಾರ್ಟ್ ಮಾಡೋಣ. ನಾನು ಗೇಮ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇದು ಆಮೇಲೆ ಎಲ್ಲರೂ ಕೇಳಿದ್ದಾರೆ ಅನ್ನಂಗಿಲ್ಲ, ನೀವು ಹೇಳೋದ್ರ ಮೇಲೆ. ಓಕೆ, ಯಾರಿಂದ ಸ್ಟಾರ್ಟ್ ಮಾಡೋಣ? ನಿಮ್ ಇಷ್ಟ. ಓಕೆ, ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ. ಎಷ್ಟು ಜನ ನಿಮ್ಮ ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದಾರೆ? 5, 6, 7. 5, 6, 7 ಜನ ಬ್ಲಾಕ್ ಮಾಡಿದ್ರ? ಏನು ರೀಸನ್ ಬ್ಲಾಕ್ ಮಾಡಿದ್ದೀರಾ? ರೀಸನ್ನು ಸುಮ್ಮನೆ ಯಾರೋ ಗೊತ್ತಿಲ್ಲ, ಮಾಡ್ತಾರೆ, ಮಾಡ್ತೀನಿ. ಓಕೆ, ನಿಮ್ಮ ಬ್ಲಾಕ್ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೆ? ನನ್ನ ಬ್ಲಾಕ್ ಲಿಸ್ಟಲ್ಲಿ ಗೊತ್ತಿಲ್ಲ, 100,000 ಅಂತ ಅನ್ಸುತ್ತೆ. ಇಲ್ಲ, ನಂದು ಒಂದು ಫ್ಯಾನ್ಸಿ ನಂಬರ್ ತರ ಇದೆ. ಸೊ ಅದರಿಂದ ಒಂದೊಂದ್ಸಲಿ ಬೇರೆಯವರೇ ಫೋನ್ ಮಾಡ್ತಿರ್ತಾರೆ. ಈ ಯಾವ್ದಾದ್ರು ಗೋಲ್ಡ್ ಕಂಪನಿ, ಆಮೇಲೆ ಮ್ಯಾಟ್ರಿಮೋನಿ, ಅವರು ಇವರು ಎಲ್ಲರೂ ಮಾಡ್ತಿರ್ತಾರೆ. ಅದಕ್ಕೆ ಎಲ್ಲರೂ ಕಾಲ್ ಮಾಡ್ತಾರಾ? ಹುಡುಗಿ ಕೊಡ್ಸ್ತೀವಿ ಅಂತನಾ ಅಥವಾ? ಇಲ್ಲ, ಯಾರೋ ಒಬ್ರು ಪ್ರೊಫೈಲ್ ಕ್ರಿಯೇಟ್ ಮಾಡಿ ನನ್ನ ನಂಬರ್ ಹಾಕ್ಬಿಟ್ಟವ್ರೆ. ಸೊ ಅವರು ನನಗೆ ಆಕ್ಚುಲಿ ಸಿಂಗಾಪುರ್ ಅಲ್ಲಿ ಇಲ್ಲಿಂದೆಲ್ಲ ಕಾಲ್ ಬರುತ್ತೆ. ಸರ್ ರೆಡಿ ಇದ್ದೀರಾ ಅಂತ ಮದ್ವೆಗೆ ಪಿಕ್ ಮಾಡಿ ಮಾತಾಡ್ತೀರಾ? ಅಷ್ಟೊಂದು ಪೇಷನ್ಸ್ ಇದೆಯಾ? 100 ಸಲ ಮಾಡಿದ್ರೆ ಒಂದ್ಸಲಿ ಅಟ್ಲೀಸ್ಟ್ ಪಿಕ್ ಮಾಡ್ತೀವಲ್ಲ. ರೆಸ್ಪೆಕ್ಟ್ ಕೊಟ್ಟು ಪಿಕ್ ಮಾಡಿ ಮಾತಾಡ್ತೀರಾ. ಅವರೆಲ್ಲ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಾರೆ. ಯಾರನ್ನೂ ಅದ್ರಲ್ಲಿ ಅನ್ಬ್ಲಾಕ್ ಮಾಡೇ ಇಲ್ವಾ? ಮಾಡೇ ಇಲ್ಲ. ಏನಕ್ಕೆ ಅನ್ಬ್ಲಾಕ್ ಮಾಡೋದು ಬೇಡ ಅಂತ. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ತುಂಬಾ ಇದೆ. ಆತರ ತುಂಬಾ ಕಾಲ್ಸ್ ಬರ್ತದೆ. ಅವರೆಲ್ಲ ಗೊತ್ತಿರೋರ್ನ ಯಾರನ್ನೂ ಆತರ ಬ್ಲಾಕ್ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಇಷ್ಟು ವರ್ಷದಲ್ಲಿ ಯಾವಾಗ ಜೀವನ ತುಂಬಾ ಕಷ್ಟ ಅನ್ನಿಸ್ತು? ಅದೇ ಇವಾಗ ಈ ಪ್ರಮೋಷನ್ಸ್ ಟೈಮ್ ಅಂದ್ರೆ ತುಂಬಾ ಕಷ್ಟ ಅಂತ. ಇಲ್ಲ, ನಮ್ಮ ವೀಕ್ಷಕರು ತಪ್ಪು ತಿಳ್ಕೊತಾರೆ, ಬಾಸ್ ಟಿವಿನಲ್ಲಿ ಕುತ್ಕೊಂಡು ಕಷ್ಟ ಅನ್ನಿಸ್ತೇನೋ ಅಂತ.
ತುಂಬಾ ಕಷ್ಟ ಜೀವನನ ಹ್ಮ್. ಕಷ್ಟ ಅಂತ ಅನ್ಕೊಂಡ್ರೆ ನಾವು ಮುಂದಿನ ಹೆಜ್ಜೆ ಇಡೋದಕ್ಕೆ ಆಗಲ್ಲ. ಸೊ ಯಾವತ್ತೂ ಕಷ್ಟ ಅನ್ಕೋಬಾರ್ದು. ಕಷ್ಟ ಸುಖ ಎರಡನ್ನು ಒಂದೇ ಒಟ್ಟಿಗೆ ಒಂದೇ ಇದ್ರಲ್ಲಿ ತೂಗ್ಬೇಕು. ನಿಮಗೆ ಯಾವಾಗ ಜೀವನ ತುಂಬಾ ಕಷ್ಟ ಅಂತ ಅನ್ನಿಸ್ತಾ? ಆಕ್ಚುಲಿ ನಮ್ಗೆ ಏನು ಆ ಥರ ಅಷ್ಟು ಕಷ್ಟ ಆ ಥರ ಕಷ್ಟ ಅಂತ ಯಾವತ್ತೂ ಅನ್ಸಿಲ್ಲ. ನಂಗೆ ಅನ್ಸುತ್ತೆ ಒಂದೊಳ್ಳೆ ಮನೆ ಇದ್ದಾಗ, 3 ಹೊತ್ತು ಊಟ ಇದ್ದಾಗ, ಆಮೇಲೆ ಇಷ್ಟೆಲ್ಲ ಪ್ರಿವಿಲೇಜ್ ಇದ್ದಾಗ ನಾವು ಕಷ್ಟ ಅಂತ ಹೇಳಲೇಬಾರ್ದು ಅಂತ ಅನ್ಸುತ್ತೆ. ಹೇಳ್ಕೊಳಕ್ಕೆ ಕಷ್ಟ, ಅದನ್ನ ಕಷ್ಟ ಅಂತ ಹೇಳ್ಕೊಳಕ್ಕೆ. ಇಲ್ಲ, ಕಷ್ಟ ಅಂತ ಕಂಪ್ಲೇಂಟ್ ಮಾಡಬಾರ್ದು ಅಂತ ಅನ್ಸುತ್ತೆ. ಓಕೆ, ಯಾರೋ ಗೊತ್ತಿಲ್ದಲ್ಲೇ ಇರೋರು ಬಂದು ನಿಮ್ಮನ್ನ ಟಚ್ ಮಾಡಿದಾಗ ರಿಯಾಕ್ಷನ್ ಹೇಗಿರುತ್ತೆ? ಅದು ಆಲ್ರೆಡಿ ಒಂದು ಅದಕ್ಕೆ ವೈರಲ್ ಆಗಿದೆಯಲ್ಲ, ಅದಕ್ಕೆ ಕೇಳ್ತಾ ಇದೀರ ತಾನೇ ಅದನ್ನ. ಅದು ಒಂದು ಯಾವುದು ನಮ್ ತರುಣ್ ಸರ್ದು ರೀಸೆಂಟ್ ಒಂದು ಫಿಲಮ್ ಏಳುಮಲೆ ಸಿನಿಮಾಗೆ ನಾನು ಇದಕ್ಕೆ ಹೋಗಿದ್ದೆ, ಪ್ರೀಮಿಯರ್ ಸೆಲೆಬ್ರಿಟಿ ಶೋಗೆ ಹೋಗಿದ್ದೆ. ಸೊ ಅಲ್ಲಿ ಒಬ್ರು ಜಾಗ ಬೇಕಿತ್ತು ಅವ್ರಿಗೆ, ಸ್ವಲ್ಪ ನನ್ಗೆ ಇದು ಮಾಡಿ ಜಾಗ ಟಚ್ ಮಾಡಿ ಜಾಗ ಕೇಳಿದ್ರು. ನಾನು ಸುಮ್ಮನೆ ಹಿಂಗ್ ನೋಡ್ದೆ ಅಷ್ಟೇ. ಅದು ಸಿಕ್ಕಾಪಟ್ಟೆ ರುಚಿಗಿದ್ದ ಮೇಘ ಶೆಟ್ಟಿ ಏನೇನೋ ಹಾಕ್ಬಿಟ್ಟಿದ್ದಾರೆ. ಸೊ ಏನಂದ್ರೆ ನೀವು ಬಾಯಿ ಬಿಟ್ಟೆ ಕೇಳ್ಬೋದಲ್ವಾ ಜಾಗ ಕೊಡಿ ಅಂದ್ರೆ. ಬಟ್ ಕೆಲವೊಬ್ರು ಬೇರೆ ರೀತಿಯಲ್ಲೂ ಕೂಡ ಟಚ್ ಮಾಡಿರಲ್ಲ. ಸೊ ಅದನ್ನು ಕೂಡ ತಪ್ಪಾಗೂ ಅರ್ಥ ಮಾಡ್ಕೋಬಾರ್ದು. ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೆ ಅದ್ರ ಬದಲು ಬಾಯಲ್ಲಿ ಕೇಳೋದು ಈಸಿ ಅಂತ ಅಷ್ಟೆ. ಚೆನ್ನಾಗಿ ಹೇಳಿದ್ರು, ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಜನಗಳ ಪ್ರಕಾರ ಹೀರೋ ಅಂದ್ರೆ ಹೇಗಿರ್ಬೇಕು? ಜನಗಳ ಪ್ರಕಾರ ಹೀರೋ ಅಂದ್ರೆ ಯಾರು, ಹೇಗಿರ್ಬೇಕು? ಜನಗಳ ಪ್ರಕಾರ ಜನಗಳು ಹೀರೋನ ಫಸ್ಟ್ ಅವರಲ್ಲಿ ಕಾಣ್ಕೊಳ್ಬೇಕು, ಅದೇ ಮೇನ್. ಸೊ ಈಗ ಒಂದು ಸಿನಿಮಾ ನೋಡಿದಾಗ ನಾನು ಅದಾಗ್ಬೋದು ಅಂತ ಅವ್ರಿಗೆ ಅನ್ಸ್ಬೇಕು. ಸೊ ಅದು ಆ ಹೋಪ್ ಕ್ರಿಯೇಟ್ ಆಗಬೇಕು. ನಾನು ಅವ್ರನ್ನ ಮೇಲ್ ಇಡ್ಕೊಂಡ್ಬಾರ್ದು, ಅವ್ರನ್ನ ಸಮನಾಗಿ ಇಡ್ಕೊಳ್ಬೇಕು. ಸೊ ಅದು ಹೀರೋ ಅಂತ. ಹೀರೋ. ಓಕೆ, ನಿಮ್ಮ ಪ್ರಕಾರ ಹೀರೋ ಅಂದ್ರೆ ಯಾರು, ಹೇಗಿರ್ಬೇಕು? ಎಲ್ರು ಒಂದೊಂದು ಅವ್ರದ್ದೇ ಆದಂತ ಒಂದು ಇದ್ರಲ್ಲಿ ಎಲ್ರು ಕೂಡ ಹೀರೋನೆ. ಸೊ ಹಾಗಾಗಿ ಪ್ರತಿಯೊಬ್ಬ ಹೀರೋನು ಹೀರೋನೆ, ಹೀರೋಯಿನ್ನು ಹೀರೋಯಿನ್. ಓಕೆ, ಈಗ ಎಲ್ಲ ಕಡೆ ಓಡ್ತಿರೋ ಕ್ವಶನ್ ಇದು, ಬಿಗ್ ಬಾಸ್ ವಿಷಯ. ಸೊ ವಿನಯ್ ಅವರಿಗೆ ಇಷ್ಟು ವರ್ಷದಲ್ಲಿ ಯಾವಾಗ್ಲಾದ್ರೂ ಬಿಗ್ ಬಾಸ್ ಆಫರ್ ಬಂದಿತ್ತಾ? ಬಿಗ್ ಬಾಸ್ ಆಫರ್ ಇಲ್ಲ. ಅಂದ್ರೆ ನಿಮಗೆ ಏನಾದ್ರು ಬಿಗ್ ಬಾಸ್ ಹೋಗಕ್ಕೆ ಇಷ್ಟ ಇದೆಯಾ? ಅಂದ್ರೆ ನಾರ್ಮಲ್ ಆಗಿ ಹಿಂಗೆ ಕೇಳ್ತಿದ್ವಿ. ಬಿಗ್ ಬಾಸ್ ಶೂಟಿಂಗ್ ಹೋಗಕ್ಕೆ ಇಷ್ಟ, ಶೂಟಿಂಗ್ ಹೋಗಕ್ಕೆ ಇಷ್ಟ, ಸುದೀಪ್ ಅವ್ರನ್ನ ಮಾತಾಡಕ್ಕೆ ಇಷ್ಟ ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋಕ್ ಇಷ್ಟ ಇಲ್ಲ? ಇಷ್ಟ ಇಲ್ಲ ಮನೆ ಒಳಗಡೆ ಇಷ್ಟ. ಯಾಕೆ ಇಷ್ಟ ಇಲ್ಲ? ಅಂದ್ರೆ ಈಗ ನಿಮ್ ಫ್ಯಾನ್ಸ್ಗೆ ಆಸೆ ಇರುತ್ತಲ್ವಾ, ವಿನಯ್ ರಾಜ್ಕುಮಾರ್ ಅವ್ರು ಬಿಗ್ ಬಾಸ್ ಹೋಗ್ಬೇಕು ಅಂತ. ಫ್ಯಾನ್ಸ್ ನಮ್ಮ ಮನೆಗೆ ಬಂದು ನನ್ನ ನೋಡ್ತಾರೆ, ನನ್ನ ಯಾಕೆ ಬಿಗ್ ಬಾಸ್ ಮನೇಲಿ ನೋಡ್ಬೇಕು? ಅವ್ರ ಮನೇಲೇ ನೋಡ್ಬೇಕು. ಸಿನಿಮಾ ನೋಡ್ತಾರೆ, ನಮ್ಮ ಮನೇಲಿ ನೋಡ್ತಾರೆ, ಫಂಕ್ಷನ್ಗಳಲ್ಲಿ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ. ಸಾಕು, ಬಿಗ್ ಬಾಸ್ ಇನ್ನೂ ಜಾಸ್ತಿ ನೋಡಿದ್ರೆ ಆಮೇಲೆ ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ಬಿಗ್ ಬಾಸ್ ಮನೇಲಿ ಬೇಡವೇ ಬೇಡ. ಅಂದ್ರೆ ಇನ್ ಮುಂದೆ ಬಂದ್ರು ಬೇಡವಾ? ಆಫರ್ ಬಂದ್ರು ಬೇಡ ಬಿಗ್ ಬಾಸ್. ಓಕೆ, ನಿಮಗೆ ಬೇಕು ಅನ್ಸ್ತಾ ಇದೆ ತಾನೆ? ನೀವು ಹೋಗ್ಬೇಕಂತ ನನಗೆ ಅನಿಸ್ತಿದೆ. ಇಲ್ಲ, ನಿಮಗೆ ಹೋಗ್ಬೇಕು ಅನ್ನೋ ಆಸೆ ಇಲ್ಲ, ಇದೆ. ನನಗೆ ಆಸೆ ಇಲ್ಲ. ಪ್ರತಿಯೊಂದು ಪ್ರಶ್ನೆನೂ ತನ್ನ ಆಸೆನೆ ಆಚೆ ಬರೋದು. ಹಾಗೆ ಬೇಡ ನನ್ಗೆ. ಓಕೆ, ಈಗ ಮೇಘ ಶೆಟ್ಟಿ ಅವ್ರ ಹೆಸರು ಪ್ರತಿ ಸೀಸನ್ ಅಲ್ಲೂ ಬರುತ್ತೆ ಬಿಗ್ ಬಾಸ್ಗೆ, ಆದ್ರೆ ಒಂದ್ ಸೀಸನ್ ಅಲ್ಲೂ ನೀವು ಹೋಗಿಲ್ಲ. ಈ ವರ್ಷ ಬಂದಿತ್ತಾ? ಈ ಸತಿ ಬಂದಿರೋದು ನನಗೆ ಗೊತ್ತಿಲ್ಲ, ನಾನೇನು ನೋಡಿಲ್ಲ. ಬಟ್ ಪ್ರತಿ ವರ್ಷನೂ ಬಂದಿರೋದು ಒಂದಷ್ಟು ನನಗೂ ಕಳ್ಸಿದ್ದಾರೆ, ನೋಡಿದ್ದೀನಿ. ಬಟ್ ಏನು ಅಂತ ಅಂದ್ರೆ ಈಗ ಸದ್ಯಕ್ಕೆ ಈಗ ಸಿನಿಮಾಗಳು ಮಾಡ್ತಾ ಇದೀವಲ್ವಾ, ಸೊ ಅಲ್ಲಿ ಒಂದೇ ಸತಿ ಹೋದ್ರೆ ಇರಕ್ಕಾಗಲ್ಲ. ಸೊ ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ. ಮುಂದಿನ ದಿನಗಳಂದ್ರೆ ನೆಕ್ಸ್ಟ್ ಯಾವಾಗ್ಲಾದ್ರು ಸೀಸನ್ ಅಲ್ಲಿ ಯಾವಾಗಾದ್ರೂ. ಅಂದ್ರೆ ಈ ಯಾವ ಸೀಸನ್ ಅಲ್ಲಿ ಬಂದಿತ್ತು, ನೀವ್ ಯಾಕೆ ಅವಾಗ ಹೋಗ್ಲಿಲ್ಲ? ಅದೇ ಈಗ ಲಾಸ್ಟ್ ಟೈಮ್ ಕೈವಾ ಟೈಮ್ ಅಲ್ಲಿ ಬಂತು, ಕೈವಾ ರಿಲೀಸ್ ಇತ್ತು. ಸೊ ಈಗ ಗ್ರಾಮಾಯಣ ರಿಲೀಸ್. ಸೊ ಅದ್ರ ಹಿಂದೆ ನನ್ಗೆ ಸೀರಿಯಲ್ ಇತ್ತು. ಸೊ ಈ ತರ ಮಧ್ಯದಲ್ಲಿದ್ದಾಗ ಡೇಟ್ಸ್ಗಳು ಸ್ವಲ್ಪ ಕಷ್ಟ. ಹಾಗೆ ನೀವು ತುಂಬಾ ಸೈಲೆಂಟಾ ಅಥವಾ ಹೇಗೆ? ಸೈಲೆಂಟ್ ಏನಿಲ್ಲ, ಇವತ್ತು ಬೆಳಗಿಂದ ಇಂಟರ್ವ್ಯೂ ಮಾಡಿ ಮಾಡಿ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಾನು ಯಾವಾಗಲೂ ಲೈಕ್ ಪ್ರೆಸ್ ಮೀಟ್ಗಳಲ್ಲಿ ಯಾವಾಗಲೂ ತುಂಬ ಒಂಥರ ಮುಗ್ದೆ ರೀತಿನಲ್ಲಿ ತುಂಬ ಸೈಲೆಂಟಾಗಿ ಕಾಣಿಸ್ತೀರಾ, ಅದಕ್ಕೆ ಕೇಳಿದೆ ಸೈಲೆಂಟ್ ಅವರು? ಇಲ್ಲ, ನೀವು ಸೈಲೆಂಟ್, ಅವ್ರು ಯಾಕೆ ಸೈಲೆಂಟ್ ಅಂತ ಅನಿಸ್ತು ಅಂತಂದ್ರೆ ಅವರು ಜಾಸ್ತಿ ಮಾತಾಡಲ್ಲ, ಮತ್ತು ನೀವು ಸುಮ್ಮನೆ ಕೂತಿರ್ತೀರಾ,
ಮುಂದೆ ಎಕ್ಸ್ಪ್ರೆಷನ್ ಏನು ಎಕ್ಸ್ಪ್ರೆಷನ್ ಕೊಡೋದಿಲ್ಲ, ಅದಕ್ಕೆ ಕೇಳಿದೆ ಸೈಲೆಂಟಾ ಅಂತ. ಕರೆಕ್ಟ್ ತಾನೇ? ನೋಡಿ ನಾನು ಕರೆಕ್ಟಾಗಿ ಹೇಳಿದೆ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಸಿನಿಮಾಗಳಲ್ಲಿ ನಿಮಗೆ ಅಳಿಸಿರೋ ಅಂಥ ಸೀನ್ ಯಾವುದಾದ್ರೂ ಇದೆಯಾ ನೀವು ನೋಡಿದಾಗ? ನನ್ನ ಸಿನಿಮಾದಲ್ಲಿ ನನಗೆ ನೀವೇ ಕಣ್ಣೀರು ಹಾಕಿರೋ ಸೀನ್ ಯಾವುದಾದ್ರೂ ಇದೆಯಾ ನೀವು ನೋಡಿದಾಗ, ಒಬ್ಬರೇ ಕುತ್ಕೊಂಡು ಸಿನಿಮಾ ನೋಡಿದಾಗ ಅಥವಾ ಯಾವಾಗಲಾದರೂ? ಆ ಥರ ಇನ್ನೂ ಮೋಸ್ಟ್ಲಿ ಗ್ರಾಮಾಯಣ ನೋಡಿದ್ಮೇಲೆ ಅನ್ಸ್ಬೋದು. ಆ ರೀತಿ ಎಮೋಷನ್ಸ್ ಇದೆಯಾ? ಒಳ್ಳೆ ಎಮೋಷನ್ಸ್. ಅಮ್ಮ ಮಗನ ಸಂಬಂಧ, ಎಲ್ಲ ಸಂಬಂಧಗಳು ಇದೆ ನಮ್ಮ ಗ್ರಾಮಾಯಣಲ್ಲಿ. ಅಮ್ಮ ಮಗನ ಸಂಬಂಧ, ಪ್ರೀತಿ ಇರ್ಬೋದು, ಫ್ರೆಂಡ್ಶಿಪ್ ಜೊತೆ ಇರ್ಬೋದು, ಆಮೇಲೆ ಸೊಸೈಟಿ ಜೊತೆ ಒಂದು ರಿಲೇಶನ್ಶಿಪ್ ಇರ್ಬೋದು, ಆಮೇಲೆ ಆ ಹಳ್ಳಿ ಜೊತೆ ಒಂದು ರಿಲೇಶನ್ಶಿಪ್ ಇರ್ಬೋದು, ಎಲ್ಲದರ ಜೊತೆನೂ ಸಂಬಂಧಗಳು ತುಂಬ ಚೆನ್ನಾಗಿ ಬಂದಿದೆ. ಮೇಘ ಅವರೇ, ನಿಮಗೆ ನಿಮ್ಮ ಸಿನಿಮಾಗಳನ್ನು ಕೂತ್ಕೊಂಡು ನೋಡಿದಾಗ ನೀವೇ ಆಗ್ತಿರೋ ಅಂತ ಯಾವುದಾದ್ರೂ, ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕಾದ್ರೆ ಒಂದು ಆನಂದ ಬಾಷ್ಪ ಬಂದಿರೋದು, ಲೈಕ್ ಆ ರೀತಿ ಏನಾದರೂ ಇದೆಯಾ? ಕೈವಾ. ಓಕೆ, ಯಾವ ಸೀನಲ್ಲಿ ನಿಮಗೆ ಆ ರೀತಿ ಅನ್ನಿಸ್ತು? ಕೈವಾದಲ್ಲಿ ಒಂದು ರೇಪ್ ಸೀಕ್ವೆನ್ಸ್ ಸೀನ್ ಇದೆ, ಸೊ ಅದು ನೋಡಕ್ಕೆ ಸ್ವಲ್ಪ ಕಷ್ಟ. ಹಿಸ್ಟಾರಿಕಲ್ ಪಾತ್ರ ಅಂತ ಅಂದಾಗ ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿರೋ ಪಾತ್ರ ಯಾವುದು? ನಮ್ಮ ತಾತನ ಮಯೂರ. ಮಯೂರ ಅದು ಮೋಸ್ಟ್ ಫೇವ್ರೆಟ್. ರಣಧೀರ ಕಂಠೀರವ, ಆ ಥರ ತಾತಂದು ಸುಮಾರು ಸಿನಿಮಾಗಳು. ಹಿಸ್ಟಾರಿಕಲ್ ಪಾತ್ರ ಅಂತ ಬಂದಾಗ ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದ 2 ಪಾತ್ರ. ಹೌದು. ನಿಮಗೆ? ಸೀತೆ, ಒನಕೆ ಓಬವ್ವ, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ದ್ರೌಪದಿ. ನೋಡಿ ನಾನು 4 ಇವ್ರು 2 ಹೇಳಿದ್ರು ಅಷ್ಟೇ. ಸಿನಿಮಾ ಹೆಸರು ಗ್ರಾಮಾಯಣ. ಇಲ್ಲ ಹಿಸ್ಟಾರಿಕಲ್ ಸಿನಿಮಾ ಇಷ್ಟ ಆಗಿದೆ. ಬಾಹುಬಲಿ. ಕರೆಕ್ಟ್. ಯಾವ್ದಾದ್ರು ತಮ್ನೇಲ್ಸ್ ನೋಡ್ಬಿಟ್ಟು ನಿಮಗೆ ಏನಪ್ಪ ನಾನು ಇದನ್ನ ಹೇಳೇ ಇಲ್ಲ ಆದ್ರೂ ಹಾಕಿದಾರಲ್ಲ ಅಂತ ಅನ್ಸಿದ್ ಯಾವ್ದಾದ್ರು? ಯಾವಾಗ್ಲೂ ಆಗುತ್ತೆ. ಯಾವ್ದಾದ್ರು ಒಂದ್ 2 ನೆನಪಲ್ಲಿದ್ರೆ? ನೆನಪು ಇಲ್ಲ, ಅದು ಅದೇ ರೀಸೆಂಟ್ ಆಗಿ ಆ ಲುಕ್ ಹೇಳಿದ್ರಲ್ಲ, ತೆಗೆದು 2 ಬಿಡ್ಬೇಕಿತ್ತು ಅಂತ ಇವ್ರೇ ಯಾರ್ಯಾರೋ ಏನೇನೋ ಹಾಕೊಂಡಿದ್ರು. ಆಕ್ಚುಲಿ ನಾನು ಅವ್ರನ್ನ ಪಾಪ ಆ ಲುಕ್ ಅಲ್ಲಿ ನೋಡೇ ಇಲ್ಲ, ಸುಮ್ನೆ ನಾನು ಅವ್ರನ್ನ ನೋಡಿದ್ದಷ್ಟೇ. ಬಟ್ ಅದು ಅವ್ರು ಹಾಕಿದ್ದ ತಮ್ನೇಲಿಂದ ಅದು ಇನ್ನೂ ಬೇರೆ ರೀತಿಯಲ್ಲಿ ಆಗೋಯ್ತು, ಪೋಟ್ರೆ ಆಯ್ತು ಅಷ್ಟೇ. ಅವಾಗ ನಿಮಗೆ ಏನಪ್ಪ ಇದು ಅಂತ ಅನ್ನಿಸ್ತು? ಬೇರೆ ತರಾನು ಜಸ್ಟ್ ಇದು ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ಅಲ್ಲಿ ನಡೆದಿರೋದೇನೋ ಅಲ್ಲಿ ಆಗೋದೇನೋ. ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ವಿನಯ್ ರಾಜ್ಕುಮಾರ್ ಅಂತೀನಿ, ಯುವರಾಜ್ ಕುಮಾರ್ ಅದೇ ಸಿನಿಮಾ ಅವತ್ತಿನ ದಿನಾನೇ ಇನ್ನೊಂದು ಆಗಿತ್ತು. ಯುವರಾಜ್ ಕುಮಾರ್ ಅವರು ಅವತ್ತಲ್ಲಿ ಬಂದಿದ್ದಾರೆ, ನಾನು ಅವರು ಚೆನ್ನಾಗೇ ಮಾತಾಡಿದೀವಿ, ಥಿಯೇಟ್ರಲ್ಲೂ ಚೆನ್ನಾಗಿ ಮಾತಾಡಿದೀವಿ, ಹೋಗುವಾಗ ಅವ್ರಿಗೂ ಬಾಯ್ ಹೇಳ್ಬಿಟ್ಟು ಹೋಗಿದೀವಿ, ಎಲ್ಲಾನು ಹೇಳಿದೆ. ಬಟ್ ಕೆಲವೊಂದು ವಿಡಿಯೋ ಮಾಡುವಾಗ ಅದೇನಾಗೋಗ್ಬಿಟ್ಟಿದೆ, ನಾನು ಅವ್ರಿಗೆ ಬಾಯ್ ಹೇಳಿರೋದು ತೋರ್ಸೇ ಇಲ್ಲ. ತರುಣ್ ಸರ್ಗೆ ಮತ್ತೆ ಇನ್ನ ನಿಶ್ವಿಕಾ, ಇನ್ನೊಂದು 2-3 ಜನ ಇದ್ರು, ಅವ್ರಿಗೆ ಬಾಯ್ ಹೇಳಿರೋದು ಮಾತ್ರ ತೋರ್ಸಿದ್ದಾರೆ. ಯುವರಾಜ್ ಕುಮಾರ್ ಅವ್ರಿಗೂ ಬಾಯ್ ಹೇಳ್ಬಿಟ್ಟೆ ಹೋಗಿದ್ದೀನಿ ನಾನು, ಅದನ್ನ ತೋರ್ಸಿಲ್ಲ. ಬರೀ ಇವ್ರಿಗೆ ಮಾತ್ರ ಬಾಯ್ ಹೇಳಿದ್ರೆ, ಯುವ ಅಲ್ಲೇ ಇದ್ರು ಅವ್ರಿಗೆ ಬಾಯ್ ಹೇಳಿಲ್ಲ, ಎಷ್ಟು ಇದು ಮಾಡ್ತಾರೆ ಇವ್ರು ಅಂತ ಅದನ್ನ ಇದು ಮಾಡಿದ್ರು. ಸೊ ಕೆಲವ್ರಿಗೆ ಹೇಳೋದೇನಂದ್ರೆ ನೋಡೋದೆಲ್ಲ ಸತ್ಯ ಅಲ್ಲ, ಸೊ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅದರಿಂದ ನಿಮಗೆ ಏನು ಇಂಪ್ಯಾಕ್ಟ್ ಆಯ್ತು? ನನಗೆ ಇಂಪ್ಯಾಕ್ಟ್ ಏನೂ ಆಗಿಲ್ಲ, ಬಿಕಾಸ್ ನನಗೆ ಗೊತ್ತು ಸತ್ಯ ಏನು ಅಂತ, ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ನಾನು ಹೇಳೋದೇನಂತ ಅಂದ್ರೆ, ಸೊ ನೀವೇನ್ ನೋಡ್ತೀರಾ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡ್ಬೇಕಷ್ಟೇ. ಎಲ್ಲ ನೋಡಿದ್ದೆಲ್ಲ ಸತ್ಯ ಅಲ್ಲ ಯಾವತ್ತೂ ಅಷ್ಟೇ. ಬೇಜಾರೇನೂ ಆಗಿಲ್ಲ, ಅದೆಲ್ಲ ಕಾಮನ್ ಅಲ್ವಾ. ನಿಮಗೆ ಯಾವ್ದಾದ್ರು ತಮ್ನೇಲ್ಸ್ ಇಂದ? ಯಾವ್ದು ಆ ಥರ ಓದಿಲ್ಲ. ಅದೇ ಒಂದ್ 2 ಸಲ ನೋಡಿದ್ದೀನಿ, ವಿನಯ್ ಕೋಪಗೊಂಡ ವಿನಯ್ ರಾಜ್ಕುಮಾರ್ ಆ ಥರ ಅಂದ್ರೆ ಅವ್ರು ಯಾಕೆ ಹಾಕ್ತಾರೆ ಅಂತ ನನಗೆ ಅನ್ನಿಸ್ತು. ಅಂದ್ರೆ ನೀವು ಸೈಲೆಂಟ್ ಆಗಿ ಕೂತಿರ್ತಿರಲ್ಲ, ಅದಕ್ಕೆ ಅವ್ರು ಕೋಪಗೊಂಡ ವಿನಯ್ ಅಂತ ಈ ತರ ಏನಾದ್ರು ಹಾಕ್ತಾರೆ ಅನ್ನೋದು. ಇಲ್ಲ, ನಾನು ಚೆನ್ನಾಗಿ ಮಾತಾಡಿದ್ದೆ. ನೀವು ಚೆನ್ನಾಗಿ ಮಾತಾಡಿದಾಗಲೇ ಇದೆಲ್ಲ ತಪ್ಪು, ಇದೆಲ್ಲ ಮಾಡಬಾರ್ದು. ಆದ್ರೆ ಅಷ್ಟು ಕೋಪ ಇರ್ಲಿಲ್ಲ ಅಷ್ಟೇ. ಅವತ್ ಕೋಪದಿಂದಲೇ ಮಾತಾಡಿದ್ರಿ, ಅದಕ್ಕೆ ಮತ್ತೆ ಕೋಪಗೊಂಡ ವಿನಯ್. ಇಲ್ಲ, ಅದೇನಾಗತ್ತೆ ಗೊತ್ತಾ, ಸಮ್ಟೈಮ್ಸು ಈಗ ಕೆಲವರು ಮೊದ್ಲಿಂದ ಬಂದಿರೋದೇ ಹಂಗೆ. ಕೆಲವರು ಸೈಲೆಂಟ್ ಆಗಿ ಕೂತಿದ್ರೆ ಅವ್ರ ಮುಖ ಗಂಟ ಹಾಕೊಂಡಿರುತ್ತೆ, ಏನು ಸ್ಮೈಲೇ ಮಾಡಲ್ಲ ಅಂತ ಅನ್ಸುತ್ತೆ. ಈಗ ನನ್ಗೂನು ಕೆಲವೊಂದ್ಸತಿ ಹಂಗೆ ಅಂತ ಅಂತಾರೆ, ಮುಖಯ ಗಂಟ ಹಾಕೊಂಡ್ ಕೂತ್ಕೊಂಡಿದೀರಾ ಅಂತ ಅಂತಾರೆ. ಆಮೇಲೆ ನಾವ್ ನೋಡೋ ಲುಕ್ಕು ನಮ್ಮ ಭಾವನೆ ಹಂಗಿರಲ್ಲ ನಾವು ನೋಡೋದು, ಬಟ್ ಅದು ನೋಡೋರ್ಗ್ ಹಂಗ ಅನ್ಸುತ್ತೆ. ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂ ಆ ತರ ಇರೋದೇ. ಸೊ ಆ ತರ ಕೆಲವೊಂದ್ಸತಿ ಆಗುತ್ತೆ, ಬಟ್ ಅದು ಏನು ಮಾಡಕ್ ಆಗಲ್ಲ. ಸೈಲೆಂಟ್ ಅಲ್ಲೂ ಇರ್ಬೇಕಲ್ಲ, ಯಾಕಂದ್ರೆ ಎಲ್ಲರೂ ಇದು ಪ್ರಪಂಚದಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಕೂತ್ಕೊಳಕ್ಕಾಗಲ್ಲ. ನಂತರ ಒಂದಷ್ಟು ಜನ ಇರ್ಬೇಕು ಬ್ಯಾಲೆನ್ಸ್ ಮಾಡಕ್ಕೆ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ.
ಓಕೆ, ಮೇಘಾ ಶೆಟ್ಟಿ ಅವರಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ, ಹೌದಾ? ಹೊಸ ಸುದ್ದಿ Congratulations. ನನಗೆ. ಹೊಸ ಸುದ್ದಿ ಏನಿಲ್ಲ, ಇದು ಹಳೇದೇ. ನೀವು ಇದು ನೋಡಿಲ್ಲ ಅನ್ಸುತ್ತೆ. ಇದನ್ನ ನೋಡಿಲ್ಲ ನಾನು. ನೋಡಿಲ್ಲ ನೀವು? ಬಟ್ ಇದು ಇಲ್ಲಪ್ಪ, ಇಲ್ಲ. ಇಷ್ಟು ಬೇಗ ಇನ್ನೂ ಇಲ್ಲ. ಓಕೆ, ಮುಂದೆ ಏನಾದರೂ ಮುಂದೆ ಆದಾಗ ನಾನು ಹೇಳೋದು ಬೇಡ, ಅದಾಗೆ ಗೊತ್ತಾಗುತ್ತೆ. ಈಗ ಆಗ್ದೇನೆ ಆಲ್ರೆಡಿ ಇನ್ನು ಆದ್ರೆ ಖಂಡಿತವಾಗ್ಲೂ. ಓಕೆ, ಇವಾಗ ಸಿನಿಮಾ ಬಗ್ಗೆ ಮಾತಾಡೋಣ. ಇವಾಗ ಅದು ಕೇಳ್ಬಿಡಿ ಇದು ಕೇಳ್ಬಿಡಿ ಅಂದ್ರೆ ನಾನು ಏನು ಕೇಳಿ? ನಿಮ್ಮ ಸಿನಿಮಾ ಬಗ್ಗೆ ತಾನೇ ನಾನು ಕೇಳಬೇಕು, ನೀವು ತಾನೇ ಅದು. ಈಗ ತಾನೇ ನಮ್ ಡೈರೆಕ್ಟರ್ ಹೇಳಿದ್ರು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು. ನಾನು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೆ. ಅದೇ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ ಅನ್ಸುತ್ತೆ, ಯಾಕಂದ್ರೆ ನೀವು ಹೇಳಿ ಪಾತ್ರದ ಬಗ್ಗೆ ಕೇಳಿದ್ದಾರೆ, ಅದ್ರ ಬಗ್ಗೆ ಕೇಳಿದರೆ, ಇದ್ರ ಬಗ್ಗೆ ನಾನು ಇನ್ನೇನು ಕೇಳಲಿ? ಆಯ್ತು ಕೇಳಿ. ಈ ಲುಕ್ ಬಗ್ಗೆ ಹೇಳಿ. ಈ ಲುಕ್ ಬಗ್ಗೆ ಇದು ಒಂದು ಆಬ್ವಿಯಸ್ಲಿ ಒಂದು ಫೈಟ್ ಸೀನ್ದು, ಮುಖ ಎಲ್ಲ ಮಸಿ ಬೆಳೆದು ಬಿಟ್ಟಿದೆ. ಅದು ಅಲ್ಲಿದೆ, ಅದು ನೀವು ಅದನ್ನ ನೋಡಿ ಹೇಳಬೇಡಿ. ಬಸ್ಸಿ ಬೆಳೆದಿದೆ, ಫೈಟ್ ಸೀನ್. ಮಸಿ ಬದಲು ಬೇರೆ ಏನೋ ಅನ್ಕೊಂಡಿರ್ಬೋದು ಅದನ್ನ. ರಕ್ತ ತಾನೇ ಅದು? ನೋಡು, ರಕ್ತ ಮುಖದ ಮೇಲಿರೋದು ಮಸಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅವ್ರ ರಕ್ತ ಅನ್ಕೊಂಡಿದ್ರು, ಆ ಕಲರಿಂಗ್ ಸರಿ ಇರ್ಲಿಲ್ಲ ಅಂತ. ನನಗೆ ರೆಡ್ ಕಲರ್ ಕಾಣಿಸ್ತಿದೆ. ನನ್ಗೆ ಲೈಟ್ ಹೊಡಿತಾ ಇದೆ, ಏನು ಕಾಣ್ತಾನೆ ಇಲ್ಲ. ನೋಡು, ಅದು ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಹೇಳಿ, ಈ ಲುಕ್ ಬಗ್ಗೆ ಹೇಳಿ. ಅದೇ ಇದೊಂದು ಫೈಟ್ ಆಗಿ ಒಂದು ಸ್ಟಿಲ್, ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ. ಇನ್ನು ಟ್ವಿಸ್ಟ್ ಇದೆಯಾ ಇದ್ರಲ್ಲಿ? ಇರ್ಬೋದು. ನೀವೇ ತಾನೇ ಮಾಡಿದ್ದೀರಾ, ಬಟ್ ನಾನು ಹೇಳಕ್ಕಾಗಲ್ಲ. ಕರೆಕ್ಟ್. ಓಕೆ, ಈ ಸಿನಿಮಾ ಕತೆ ಡೈರೆಕ್ಟರ್ ಹೇಳ್ತಿದ್ರು ಅವಾಗಲೇ 15 ನಿಮಿಷದಲ್ಲಿ ಹೇಳಿ ಅಂತ ಕೇಳಿದ್ರು, ಆದರೆ ಇದು 1 ಗಂಟೆಯಲ್ಲಿ ಹೇಳೋವಂಥ ಸ್ಟೋರಿ ಅಂತ. ಸೊ ಈ ಸಿನಿಮಾ ನಿಮಗೆ ಹುಡ್ಕೊಂಡು ಬಂದಾಗ ನೀವು ಯಾಕೆ ಒಪ್ಕೋಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಇದು ಅವರ ಊರಿನ ಕತೆ. ಆಮೇಲೆ ಅವರು ಆ ಊರಲ್ಲಿ ಒಂದು ಜರ್ನಿ ಮಾಡಿರ್ತಾರೆ. ಸೊ ಅವ್ರ ಊರ್ ಬಗ್ಗೆ ತುಂಬಾ ಒಥೆಂಟಿಕ್ ಆಗಿ ತುಂಬಾ ಚೆನ್ನಾಗಿ ಚಂದ್ರ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಅವ್ರು ಫುಲ್ ಬೌಂಡ್ ಸ್ಕ್ರಿಪ್ಟ್ ಜೊತೆ ಬಂದಿದ್ರು, ಡೈಲಾಗ್ಸ್ ಜೊತೆ ಒಂದೊಂದು ಸೀನ್ಗೆ ಎಷ್ಟು ಟೈಮಿಂಗ್ ಇದೆ ಅದನ್ನು ಬರ್ಕೊಂಡು ಬಂದಿದ್ರು. ಹೀರೋ ಹೀರೋಯಿನ್ ಕಾಸ್ಟ್ಯೂಮ್ ಹೇಗಿರುತ್ತೆ ಅದರದ್ದು ಒಂದಷ್ಟು ಏನಂತಾರೆ ಸ್ಯಾಂಪಲ್ಸ್ ತಂದಿದ್ರು. ಆಮೇಲೆ ಯಾರ್ಯಾರು ಲೊಕೇಶನ್ ಅಲ್ಲಿ ಅವ್ರು ಶೂಟ್ ಮಾಡ್ತಾರೆ ಅದರದ್ದು ಫೋಟೋಗ್ರಾಫ್ಸ್ ತಂದಿದ್ರು. ಆಮೇಲೆ ಸಿನಿಮಾಗೆ ಪ್ರಮೋಷನ್ಸ್ಗೆ ಏನೇನ್ ತರ ಪೋಸ್ಟರ್ ಬಿಡಬೇಕು ಅಂತ ಅವಾಗ್ಲೇ ಪೋಸ್ಟರ್ ಕೂಡ ಪೇಂಟ್ ಮಾಡಿಸ್ಕೊಂಡು ಬಂದಿದ್ರು. ಆಮೇಲೆ ಅವ್ರ ಜೊತೆ ಬಂದಾಗ ದೊಡ್ಡ ಬ್ಯಾಗ್ ಅಲ್ಲಿ ಬಂದಿದ್ರು. ನೋಡ್ದಾಗ್ಲೇ ಗೊತ್ತಿತ್ತು ಇವ್ರಿಗೆ ಸಿನಿಮಾ ಮೇಲೆ ಅಷ್ಟು ಪ್ಯಾಷನ್ ಇದೆ, ಅಷ್ಟು ಪ್ರೀತಿ ಇದೆ, ಸುಮ್ನೆ ಅಂತೂ ಸಿನಿಮಾ ಮಾಡಕ್ ಬರ್ತಿಲ್ಲ. ಸೊ ಅದರಿಂದ ಅವ್ರು ಹೇಳಿ ಅದಾದ್ಮೇಲೆ ಒಂದು 20 ನಿಮಿಷನೇ ಫಸ್ಟ್ ಟೈಮ್ ಹೇಳಿದ್ದು, ಒಂದು 20 ನಿಮಿಷ ಕತೆ ಹೇಳಿದ್ರು ಅಷ್ಟೇ. ಸೊ ಅದರಲ್ಲೇ ನನಗೆ ತುಂಬಾ ಇಷ್ಟ ಆಯ್ತು, ಸ್ಟೋರಿ ಲೈನ್ ಇಷ್ಟ ಆಯ್ತು, ಒಂದಷ್ಟು ಕ್ಯಾರೆಕ್ಟರ್ ಬಗ್ಗೆ ಪರಿಚಯ ಮಾಡಿಕೊಟ್ರು. ಅವಾಗಲೇ ಈ ಸಿನಿಮಾ ಮಾಡಲೇಬೇಕು ಅಂತ ಅನ್ಕೊಂಡಿದ್ದು. ಓಕೆ, ಹೀರೋಯಿನ್ ಇವರು ಅಂತ ಗೊತ್ತಾದಾಗ ಒಂದು ಫಸ್ಟ್ ರಿಯಾಕ್ಷನ್ ಬರುತ್ತಲ್ಲ, ಅದು ಹೇಗಿತ್ತು? ಫಸ್ಟ್ ರಿಯಾಕ್ಷನ್ ಮೇಘಾ ಅಂತ ಅಂದಾಗ ಹೌದಾ ಅಂತ ಹೇಳಿ. ಯಾಕೆ ಹೌದಾ? ಇಲ್ಲ ಬಟ್ ಅದೇ ಇವರು ಮೇಘಾನು ಫಸ್ಟ್ ಟೈಮ್ ಫೋಟೋ ಕಳಿಸ್ದಾಗ್ಲೇ ಈ ಕ್ಯಾರೆಕ್ಟರ್ಗೆ ಹೇಗ್ ಬೇಕು ಅಂತ ಅವರೇ ಒಂದಷ್ಟು ಹೇರ್ ಸ್ಟೈಲ್ ಇರ್ಬೋದು, ಬಟ್ಟೆ ಇರ್ಬೋದು, ಆ ತರ ಹಾಕೊಂಡು ಅದೇ ತರ ಫೋಟೋಗಳು ಕಳಿಸಿದ್ರು. ಸೊ ಅದ್ ನೋಡಿದ ತಕ್ಷಣ ನಮ್ಗೆ ಅನ್ಸ್ತು, ಇವ್ರು ಕರೆಕ್ಟ್ ಆಗಿರ್ತಾರೆ, ಇವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆ ಪೇರು ತುಂಬಾ ಚೆನ್ನಾಗಿರುತ್ತೆ, ಕುಸುಮಾಗ ಆಪ್ಟ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಮೇಘಾ ಅವ್ರು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ, ಲಂಗ ದಾವಣಿ, ಅದ ಹೇರ್ ಸ್ಟೈಲ್, ಆಮೇಲೆ ಸೈಕಲ್ ಎಲ್ಲ ಓಡಿಸ್ಬೇಕಾದ್ರೆ ನೀವು ಇಷ್ಟಿಷ್ಟುದ್ದ ಪೈಪ್ ಎಲ್ಲ ಇಟ್ಕೊಂಡೆಲ್ಲ ಹೋಗ್ತಾರಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸು. ನೀವು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದೀರಾ ಅಂತ ಗೊತ್ತಿತ್ತು, ಬಟ್ ಸೈಕಲ್ ಎಲ್ಲ ಓಡಿಸ್ಬೇಕಾದ್ರೆ ಪೈಪ್ನೆಲ್ಲ ಹಿಂಗೆ ಇಟ್ಕೊಂಡು ಅಷ್ಟೊಂದೆಲ್ಲ ಎನರ್ಜಿ ಮತ್ತೆ ಅಷ್ಟು ಧೈರ್ಯ ಹೇಗ್ ಬಂತು? ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಂದ್ರೆ ಅದು ಮಾಡೋದಕ್ಕೆ 3 ದಿನದ ಹಿಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆಮೇಲೆ ಏನೇ ಪ್ರಾಕ್ಟೀಸ್ ಮಾಡಿದ್ರು ಅದು ಈಸಿಯಾಗಿ ಬರುತ್ತೆ ಅಲ್ವಾ. ಸೊ ಅದು ಸ್ವಲ್ಪ ಈಸಿ ಆಯ್ತು, ಬಟ್ ಭಾರ ಇತ್ತು, ಬ್ಯಾಲೆನ್ಸ್ ಮಾಡೋದು ತುಂಬಾ ಇತ್ತು. ಯಾಕಂದ್ರೆ ಉದ್ದ ಪೈಪು, ಮುಂದೆ ಮಾಡಿದ್ರೆ ಮುಂದೆ ಹೊಟ್ಟೋಗೋದು, ಹಿಂದೆ ಮಾಡಿದ್ರೆ ಇಟ್ಕೊಂಡಿದ್ರಿ ಬ್ಯಾಲೆನ್ಸ್ ಆಗಿ. ಅದೇನ್ ಹಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ 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 ಅದನ್ನ ಗಟ್ಟಿಗೆ ಇಟ್ಕೊಂಡ್ ಬಿಡ್ಬೇಕು, ಅಳ್ಳಾಡ್ದಿರೋ ತರ. ಮತ್ತೆ ಮುಖದಲ್ಲೂ ಚೆನ್ನಾಗಿತ್ತು ಎಕ್ಸ್ಪ್ರೆಷನ್, ಅದು ನೀವೇನೋ ಭಾರವಾಗಿರೋದು ಇಟ್ಕೊಂಡಿದೀರಾ ಅನ್ನೋ ತರ ಇರ್ಲಿಲ್ಲ. ಅದೇ ಮ್ಯಾನೇಜ್ ಆಯ್ತು, ಹೇಗೆ ಮ್ಯಾನೇಜ್ ಆಯ್ತು ಕ್ಷಣಕ್ಕೆ. ನಿಮಗೆ ಹೇಗೆ ಈ ಕತೆ ಹುಡುಕೋ ಬಂದಿದ್ದು ನಿಮ್ಮನ್ನ, ಅಥವಾ ನೀವು ಹುಡ್ಕೊಂಡು ಹೋಗಿದ್ರಾ ಹೇಗೆ? ಇಲ್ಲ, ನಾನು ನಾಗೇಶ್ ಅಂತ ಒಬ್ರಿದ್ದಾರೆ, ಅವರು ನಾನು ಕೈವಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಸೊ ನಾನು ಈ ಸಿನಿಮಾಗೆ ಬರೋದಕ್ಕೆ ನಾಗೇಶ್ ಅಂತಾನೆ ಕಾರಣ. ಈ ಸಿನಿಮಾ ನಮ್ಮ ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟು, ನಾಗೇಶ್ ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅವರು ನನ್ನ ಫೋಟೋಸ್ನ ತೋರಿಸಿದ್ರು. ಸೊ ಆವಾಗ ಪರಿಚಯ ಆಗಿದ್ದು, ಆವಾಗ ಫೋನ್ ಬಂದಿದ್ದು, ಮಾತಾಡಿ ಎಲ್ಲ ಹೋಗಿ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸರ್ಗೆ. ಸೊ ಆಮೇಲೆ ಈ ಥರ ನಾನು ಈ ಸಿನಿಮಾಗೆ ಜಾಯ್ನ್ ಆಗಿದ್ದೆ.
ನಿಮ್ಮ ಭಾಷೆ ತುಂಬ ಇಷ್ಟ ಆಯ್ತಂತೆ. ಅದೇ ನಾನು ಡೈರೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಮೇಘ ಅವ್ರ ಭಾಷೆ ನಂಗೆ ತುಂಬ ಇಷ್ಟ ಆಯಿತು ಅಂತಂದ್ರು. ಅಂದರೆ ಯಾವ ರೀತಿ ಕನ್ನಡ ಅಲ್ಲಿರೋದು, ಅಂದರೆ ಆ ಸಿನಿಮಾದಲ್ಲಿರೋದು? ಅಂದ್ರೆ ಹಳ್ಳಿ, ಅಂದ್ರೆ ಹಳ್ಳಿ, ದೇವನೂರು, okay. ಅವ್ರ ಊರ್ ಕಡೆ ಇದೆಯಲ್ಲ, ಕಡೂರು, ದೇವನೂರು, ಆ ಥರದ್ದು ಭಾಷೆ ಕನ್ನಡ. ಓಕೆ. ನಿಮ್ಮ ಭಾಷೆನೂ ಕೂಡ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿಕೊಂಡ್ರು, ನಾನೆಲ್ಲ ಆಡಿಯೋ ರೆಕಾರ್ಡ್ ಎಲ್ಲ ಕಳಿಸ್ತಾ ಇದ್ದೆ ಅವರಿಗೆ ಅಂತ ಹೇಳಿದರು. ನೀವು ಅಂದರೆ ಒಂದು ಹಳ್ಳಿ ಸೊಗಡಿನಲ್ಲಿ ಒಬ್ಬ ಹುಡುಗ ಬೆಳೆದಿದ್ದಾನೆ ಅಂತಂದರೆ, ನಾವೆಲ್ಲ ಸಿಟಿಲಿ ಬೆಳೆದವರು, ನಮಗೆ ಅದರದೆಲ್ಲ ಅಷ್ಟಾಗಿ ನಾಲೆಡ್ಜ್ ಇರೋದಿಲ್ಲ. ಸೊ ಈ ಪಾತ್ರಕ್ಕೆ ನೀವು ಹೆಂಗೆ ನಿಮ್ಮ ಪ್ರಿಪ್ರೇಷನ್ ವೈಯಕ್ತಿಕವಾಗಿ ಹೇಗಿತ್ತು? ಅಂದ್ರೆ ಅದೇ ಚಂದ್ರು ಅವರ ಹಳ್ಳಿಗೆ ಹೋಗಿದ್ವಿ ಅವ್ರ ಜೊತೆ. ಅಲ್ಲಿ ಹೋಗಿ ಒಂದಷ್ಟು ಜನನ ಮೀಟ್ ಮಾಡಿದ್ವಿ. ಆಮೇಲೆ ಅವರು ರೆಕಾರ್ಡಿಂಗ್ಸ್ ಯಾವಾಗ್ಲೂ ಕಳಿಸ್ತಾ ಇದ್ರು, ಅವ್ರ ಊರಲ್ಲಿ ಹೇಗೆ ಮಾತಾಡ್ತಾರೆ, ಅದಕ್ಕೊಂದು ಲಯ ಇರುತ್ತೆ, ಒಂದು ರಿದಮ್ ಇರುತ್ತೆ. ಆ ರಿದಮ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವ್ರು ಹೇಗೆ ನಿಂತ್ಕೊಂತಾರೆ, ಅವ್ರು ಹೇಗೆ ಮಾತಾಡ್ತಾರೆ ಅದನ್ನ ನೋಡೋಕ್ಕೆ ಇದು ಮಾಡಿದ್ವಿ. ಆಮೇಲೆ ಸ್ಕ್ರಿಪ್ಟು ಕೂಡ ಇದೇ ಡೈಲಾಗ್ಸ್ ಅಲ್ಲಿ ಇದರಲ್ಲೇ ಡೈಲೆಕ್ಟಲ್ಲಿ ಬರ್ದಿರ್ತಲ್ಲ, ಸೊ ಆ ಸ್ಕ್ರಿಪ್ಟ್ನ ಓದಿ ರೆಕಾರ್ಡಿಂಗ್ನ ಕೇಳಿ ಅದು ಸ್ಟಾರ್ಟಿಂಗ್ ಬರಲ್ಲ, ಒಂದಷ್ಟು ಟೈಮ್ ಆಗುತ್ತೆ. ನಾವು ನಮ್ಮ ಭಾಷೆಗೆ ಎಷ್ಟು ಅಭ್ಯಾಸ ಆಗಿರುತ್ತೆ ಅಂದರೆ, ಸೊ ಅದೇ ಬರ್ತಾ ಇರುತ್ತೆ ಪದಗಳು. ಆಮೇಲೆ ಆದರೆ ಇದನ್ನ ಕೇಳಿ ಆಮೇಲೆ ಒಂದಿನ ಕ್ಲೀನಾಗೆ ಫಿಕ್ಸ್ ಆಯ್ತು. ಅಂದರೆ ಸೀನಾ ಅಂತಂದರೆ ರೌಡಿನಾ ಸೀನಾ, ಅಥವಾ ಏನು ಸೀನನ್ ಕ್ಯಾರೆಕ್ಟರಿಸ್ಟಿಕ್ಸ್? ಸೀನಾ ಅಂದರೆ ಈಗ ಒಂದು ಪ್ರತಿಯೊಂದು ಹಳ್ಳಿಯಲ್ಲೂ ಸೀನಾ ಅಂತ ಒಂದು ಯುವಕ ಇದ್ದೇ ಇರ್ತಾನೆ. ಅಂದರೆ ಇದೊಂಥರ ಕಲೆಕ್ಟಿವ್, ಒಂದು ಯೂತ್ ಬಗ್ಗೆ, ಒಂದು ಹಳ್ಳಿಯಲ್ಲಿರೋ ಯೂತ್ ಬಗ್ಗೆ. ಸೊ ಅವರೊಂದು ಕ್ಲಾರಿಟಿಗೆ ಯಾವಾಗಲೂ ಹುಡುಕ್ತಾ ಇರ್ತಾರೆ, ಜೀವನದಲ್ಲಿ ಏನು ಮಾಡಬೇಕು ಅಂತ ಹುಡುಕ್ತಾ ಇರ್ತಾರೆ. ಸುಮಾರು ದಾರಿಗಳಿರುತ್ತೆ. ಸೊ ಅವ್ರಿಗೇನಂದರೆ ಅದೊಂದು ಚಾಯ್ಸ್ ಇರುತ್ತೆ, ಯಾವ ದಾರಿನ ಹುಡುಕ್ಬೇಕು ಅಂತ. ಸೊ ಆ ಚಾಯ್ಸ್ ಹುಡುಕೋದ್ರಲ್ಲೇ ತುಂಬ ಟೈಮ್ ಹೊಟ್ಟೋಗುತ್ತೆ. ಸೊ ಸೀನಾ ಬಂದ್ಬಿಟ್ಟು ಅದರದ್ದೊಂದು ಆ ಯುವಕರ ಒಂದು ಎಕ್ಸಾಂಪಲ್, ಹೇಗೆ ಅವನೊಂದು ರೈಟ್ ಚಾಯ್ಸ್ ಮಾಡ್ತಾನೆ, ಒಂದು ದಾರಿ ಹುಡ್ಕೊಂಡು ಅವನ ಜೀವನದಲ್ಲಿ ಏನು ಮಾಡ್ತಾನೆ ಅನ್ನೋದು. ಸೀನಾ ರಾಮನ ರಾವಣನ? ಸೀನಾ ಅಲ್ಲಿ ರಾಮ ರಾವಣ ಎಲ್ಲರೂ ಇದ್ದಾರೆ ಅಂತ ಅನ್ಸುತ್ತೆ. ಎಲ್ಲರೂ ಅಂದ್ರೆ ಇದು ಯಾವಾಗ ಬರುತ್ತೆ? ಇದು ಇದು ಯಾವಾಗ ಪಿಕ್ಚರ್ ಅಲ್ಲಿ ಮರ್ತೋಗ್ಬಿಟ್ಟಿದ್ದೆ ನಾನು. 1 hour 20 minutes ಬರುತ್ತೆ. 1 hour 22 minutes 55 seconds ಗೆ ಈ ಸೀನ್. ನೀವೇನು ಈ ಥರ ಆಗಲ್ವಾ? ಅಂದರೆ ಅಷ್ಟೊಂದು ಕೋಪ ಮಾಡಿಕೊಂಡು? ನಾನು ಆಗ್ತೀನಿ. ನೀವು ಆಗ್ತೀರಾ? ನೀವು ಎಷ್ಟು ಗಂಟೆ ಎಷ್ಟು ಮಿನಿಟ್ಸ್ಗೆ ಆಗ್ತೀರಾ? ನಾನು 1 hour 55 minutes. 55 ಮಿನಿಟ್ಸ್ಗೆ ಮುಗಿಯೋ ಟೈಮಿಗೆ ಆಗ್ತೀರಾ ನೀವು? ಎಸ್. ಓಕೆ. ಕುಸುಮ ಅನ್ನುವಂಥ ಕ್ಯಾರೆಕ್ಟರ್ ಬಹಳ ಸ್ಟ್ರಾಂಗ್ ಆಗಿ ತೋರಿಸಿದ್ದೀನಿ ಅಂತ ಹೇಳಿದ್ರು. ಸೊ ನಿಮ್ಮ ಕ್ಯಾರೆಕ್ಟರ್ನ ಹೆಂಗೆ ರೆಡಿ ಆದರೆ ನೀವು ಕ್ಯಾರೆಕ್ಟರ್ಗೆ ಏನು ನಿಮ್ಮ ಕ್ಯಾರೆಕ್ಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅವಳು ತುಂಬ ಲಾಜಿಕಲಾಗಿ ಯೋಚನೆ ಮಾಡ್ತಾಳೆ, ಒಂದು ತುಂಬ ಸ್ಟ್ರೇಟ್ ಫಾರ್ವರ್ಡ್ 2, ಆಮೇಲೆ ತುಂಬ ಮುಗ್ಧ ಹುಡುಗಿ 3, ಆಮೇಲೆ ಸ್ಟ್ರಾಂಗ್, ಪ್ರೀತಿಯಿಂದ ಇರ್ತಾಳೆ ಎಲ್ಲರ ಹತ್ರನೂ. ಅವಳಿಗೆ ಯಾರು ಬೇಕು ಅವ್ರ ಹತ್ರ ಮಾತ್ರ. ಕುಸುಮ ಸೀನಾ ಭೇಟಿ ಯಾವಾಗ ಆಗ್ತಾರೆ? ಪ್ರೀತಿ ಯಾವಾಗ ಹುಟ್ಟುತ್ತೆ? ಅದು 1 hour ಆದಾಗ. 1 hour ಆದಾಗ? ನೀವೆಲ್ಲ ಇಲ್ಲ ಕೇಳ್ಬಿಟ್ರೆ ನಾವು ಸಿನಿಮಾ ನೀವು ಒಂಚೂರು ಹಿಂಟ್ ಕೊಟ್ರೆ ನಾವೊಂದು ಇಮ್ಯಾಜಿನೇಷನ್ ಒಂದು ಸೀನಲ್ಲಿ ಕುಸುಮ ಬರ್ತಾಳೆ, ಅವಾಗ ಸೀನಾನು ಬರ್ತಾನೆ, ಅವರಿಬ್ರು ನೋಡ್ತಾರೆ, ಅದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಫಸ್ಟ್ ಪ್ರಪೋಸ್ ಮಾಡ್ತೀರಾ ಅಥವಾ ಕುಸುಮ ಅವ್ರು ಫಸ್ಟ್ ಪ್ರಪೋಸ್ ಮಾಡ್ತಾರಾ? ಇಬ್ರು ಪ್ರಪೋಸ್ ಮಾಡಲ್ಲ. ಅದೇಂಗ್ ಪ್ರೀತಿ ಹುಟ್ಟುತ್ತೆ? ಪ್ರಪೋಸ್ ಮಾಡಿದ್ರೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಪ್ರಕೃತಿಯಿಂದ ಇಲ್ಲೇ ಉತ್ತರ ಗೊತ್ತಾಯ್ತು ನಮಗೆ. ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಆಮೇಲೆ ಹಸುನು ಹೆಲ್ಪ್ ಮಾಡುತ್ತೆ. ಹಸು ಹೆಲ್ಪ್ ಮಾಡುತ್ತಾ? ಹಸು ಮಾತಾಡಕ್ ಬರತ್ತಾನೆ, ಅಂಬ ಕೊಡುತ್ತೆ, ಮಾಡುತ್ತಾ? ಓಕೆ. ಅವ್ರೇನೋ ಹೇಳ್ತಿಲ್ಲ, ಸೊ ಇನ್ನೊಂದು ಸ್ವಲ್ಪ ಬಾಯ್ ಬಿಡ್ಸಕ್ ಟ್ರೈ ಮಾಡೋಣ. ಓಕೆ. ಈ ಇನ್ನೊಂದು ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಅಂದ್ರೆ ನಿಮ್ಮ ತಾಯಿ ಕ್ಯಾರೆಕ್ಟರ್. ಸೊ ಅಲ್ಲಿ ತಾಯಿ ಮಗನ ಸಂಬಂಧ ಎಲ್ಲ ಯಾವ ರೀತಿ ಇದೆ? ತಾಯಿ ಮಗನ ಸಂಬಂಧ ಅದೇ ನಾವು ಹುಟ್ಟಾಗಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಇವ್ರು ಈಸಿಯಾಗಿ ಬಿಡ್ಸಕ್ ಟ್ರೈ ಮಾಡ್ತಾ ಇದೀರಾ? ಅವತ್ತಿಂದ ಮಗ ಅಂತ ಆ ಪ್ರೀತಿ ಹುಟ್ಟುತ್ತೆ. ಆಮೇಲೆ ಇಡೀ ಸಿನಿಮಾಲಿ ಅದು ಕ್ಯಾರಿ ಆಗುತ್ತೆ. ಇಡೀ ಸಿನಿಮಾಲಿ ಕ್ಯಾರಿ ಆಗುತ್ತೆ. ಅಂದ್ರೆ ತಾಯಿ ಬೈಯೋದು ಅಥವಾ ಪ್ರೀತಿ ಮಾಡೋದು? ತಾಯಿ ಎದುರೆಲ್ಲ ಮಾಡ್ತಾರಲ್ಲ, ಪ್ರೀತಿ ಬೈಯೋದು ಜಾಸ್ತಿ, 2. ನಿಮ್ ತಾಯಿ ಇವ್ರನ್ನ ಮೇಡಮ್ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಅಪರ್ಣ ಅವ್ರು ಮಾಡಿದ್ದಾರೆ. ಅವ್ರು ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ರು. ಆಮೇಲೆ ಅವ್ರನ್ನ
ನೀವ್ ಇಷ್ಟು ವರ್ಷ ಹೇಗ್ ನೋಡಿರ್ತೀರಾ, ಆಮೇಲೆ ಈ ಸಿನಿಮಾದಲ್ಲಿ ನೋಡಕ್ಕೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ. ಅವ್ರ ಕ್ಯಾರೆಕ್ಟರ್, ಅವರು ಬಟ್ಟೆ ಇರ್ಬೋದು, ಅವ್ರ ಮ್ಯಾನರಿಸಮ್ಸ್ ಇರ್ಬೋದು, ಅವ್ರ ಮಾತಾಡೋ ಸ್ಟೈಲ್ ಇರ್ಬೋದು. ನಾನು ಯಾವತ್ತೂ ಅವ್ರನ್ನ ಆ ಥರ ನೋಡಿರ್ಲಿಲ್ಲ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು, ಹಂಗ್ ನೋಡಕ್ಕೆ ಒಂಥರ ಖುಷಿ ಅನಿಸ್ತಾ ಇತ್ತು. ಅದು ತುಂಬಾ ಚೆನ್ನಾಗಿತ್ತು. ನಾನು ನಿಮ್ಮ ಬರ್ತ್ಡೇಗೆ ಒಂದು ಗ್ಲಿಮ್ಸ್ ಬಿಡ್ತಾರಲ್ಲ, ಅದರಲ್ಲಿ ಒಂದು ಡೈಲಾಗ್ ಕೇಳಿಸ್ಕೊಂಡೆ. ನನಗೆ ಆ ಡೈಲಾಗ್ಸ್ ಏನದು ಈ ಕಾಗುಂಟ ಅಂತ ಏನೋ ಸಮಥಿಂಗ್ ಬರುತ್ತೆ. ಬದುಕು ಬಗ್ಗಿಸ್ಕೊಂಡ ಐ ಕಲ್ಸೋಕ್ ಮುಂಚೆ. ಅದನ್ನ ಹೇಳಿ. ನೀವ್ ಹೇಳಿ, ನಾನು ಹೇಳ್ಕೊಡ್ತೀನಿ. ನಾನು ಹೇಳ್ಬೇಕಾ? ಬೇಡ, ನಾನು ಅಷ್ಟೊಂದು ಚೆನ್ನಾಗಿ ಹೇಳಲ್ಲ. ಹೇಳಿ, ಟ್ರೈ ಮಾಡ್ಲಾ? ಟ್ರೈ ಮಾಡ್ತೀನಿ. ಬದುಕು ಬಗ್ಗಿಸ್ಕೊಂಡು ಈ ಕಲ್ಸೋಕ್ ಮುಂಚೆ ಕಲ್ಸೋಕ್ ಮುಂಚೆ ನಾವೇ ಕೆಡ್ಕೊಂಡು ಕಾಗುಣಿತ ಕಲಿಸ್ಬೇಕಂಡ್ರಲ್ಲ. ಕಾಗುಣಿತ ಕಲಿಸ್ಬೇಕಂಡ್ರಲ್ಲ. ಇದು ಯಾವ ಊರ್ ಭಾಷೆ? ದೇವ್ರ ಭಾಷೆ. ಇದು ಸ್ವಲ್ಪ ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಅಂದ್ರೆ ಒಂದೇ ಫ್ಲೂಯೆಂಟ್ ಆಗಿ ಹೇಳೋದಕ್ಕೆ? ಹೌದು, ಪ್ರಾಕ್ಟೀಸ್ ಮಾಡಿ 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 ಬಂದಿದ್ದು. ಪ್ರಾಕ್ಟೀಸ್ ಮಾಡಿ ಮತ್ತೆ ಇಡೀ ಎಷ್ಟು ಅಂದ್ರೆ ನಿಮ್ಮ ಒಂದು ರೆಡಿ ಹೆಂಗಾದ್ರಿ? ಈ ತರ ಚಿಕ್ಕದನ್ನ ತುಂಬಾ ಕರೆಕ್ಷನ್ ಮಾಡ್ಕೊಳ್ಳೋದು ಇರುತ್ತೆ ನಾವು. ಸೊ ಡೈರೆಕ್ಟರ್ ಅದೇ ಆ ಲೈನ್ಸ್ ನಾವ್ ಹೇಳ್ತಾ ಅದು ನಮ್ಮಲ್ಲಿ ಈಗ ಅದು ಹೇಳಿದ್ರೇನು ನಮ್ಮಿಂದ ಬಂದಂಗೆ ಇರ್ಬೇಕಲ್ಲ ಒಂದೊಂದು ಲೈನ್. ಸೊ ಬೇಗ ಕೂತ್ಕೊಳಲ್ಲ ಕೆಡು ಪದಗಳು. ಆಮೇಲೆ ಇದ್ರ ಗ್ರಾಮರ್ ಬೇರೆ ಇರುತ್ತೆ, ಆಮೇಲೆ ಇದ್ರ ಪಾಸಸ್ ಟೋನ್ ಬೇರೆ ಇರುತ್ತೆ. ಸೊ ಅದನ್ನ ಹೇಳಿ ಇಲ್ಲ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡಿ ಈಗ ಮೇಘ ಜೊತೆನೂ ಮಾತಾಡಿ ಡೈಲಾಗ್ಸ್ನ. ಸೊ ಅವಾಗ ಒಂದು ಟೈಮಲ್ಲಿ ಕೂತ್ಕೊಳುತ್ತೆ, ಕಂಫರ್ಟಬಲ್ ಆಗುತ್ತೆ. ಅವಾಗ ಮಾಡಿದಾಗ ಕರೆಕ್ಟಾಗಿ ಚೆನ್ನಾಗಿರುತ್ತೆ. ಮೇಘ ಅವರ ನಿಮ್ಮ ಭಾಷೆ ನಾರ್ಮಲ್ ಆಗಿ ಇವಾಗ ಮಾತಾಡ್ತಿರಲ್ಲ, ಅಲ್ಲಿ ಈ ಥರ ಇಲ್ಲ. ಸೊ ನೀವೇನು ಚೇಂಜಸ್ ಮಾಡ್ಕೊಂಡ್ರಿ ಭಾಷೆನಲ್ಲಿ? ಅಂದರೆ ಅವರು ಸ್ಕ್ರಿಪ್ಟ್ ಕೊಡ್ತಾರೆ ಅಲ್ವಾ, ಆ ಸ್ಕ್ರಿಪ್ಟ್ ನೋಡಿದಾಗ ಆ ಭಾಷೆ ಆ ಭಾಗದ್ದು ಇರುತ್ತಲ್ಲ. ಸೊ ಸರ್ ಹತ್ರ ಕೇಳಿ ತಿಳ್ಕೊತೀನಿ, ಇದು ಯಾವ ಥರ ಮಾತಾಡಬೇಕು ಸರ್, ಹೇಗೆ ಏನು ಅಂತ ಕೇಳ್ತೀನಿ. ಸರ್ ಅದೇ ಊರಿನವರಾಗಿರೋದ್ರಿಂದ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ನೀವು ಏನಾದರೂ ಹಿಂಗೆ ನೋಡಿಕೊಂಡು ಕಲ್ತ್ಕೊಂಡ್ರ ಎಲ್ಲಾದರೂ ಹಾಗೆ? ಅಂದರೆ ಸರ್ರೇ ಮಾತಾಡ್ತಾರಲ್ಲ ನಮಗೆ ಕಣ್ಮುಂದೆನೇ ದೇವನೂರು. ಈಗ ನಾವು ಹುಡುಗಿರು ಮಾತಾಡೋದು ಟೋನ್ ಸ್ವಲ್ಪ ಚೇಂಜ್ ಆಗುತ್ತೆ, ಅವ್ರು ಮಾತಾಡೋದು ಚೇಂಜ್ ಆಗುತ್ತೆ. ಸೊ ನಿಮ್ಮ ಟೋನಲ್ಲಿ ಹೆಂಗೆ ಬದಲಾವಣೆ ಮಾಡ್ಕೊಳ್ತೀರಿ ಅಂತ? ಅಂದರೆ ಈಗ ನಾವು ಹೆಂಗೆ ನಮ್ಮ ಬೆಂಗಳೂರು ಆಡು ಭಾಷೆ ಎಲ್ಲ ಅಂದರೆ ಬಾ ಹೋಗು ಅಲ್ಲಿ ಅಂತೀವಿ. ಬಟ್ ಆ ಕಡೆ ಆದರೆ ಬಾಲ ಹೊಲ, ಸೊ ಈ ಥರದ್ದು ಒಂದಷ್ಟು ಬರಲ ಹಂಗಿರತ್ತಲ್ಲ. ಸೊ ಅದನ್ನ ಚೇಂಜಸ್ ಅಷ್ಟೇ. ಓಕೆ, ಅಲ್ಲಿ ಜನಗಳ ಜೊತೆ ಎಲ್ಲ ಮಿಂಗಲ್ ಆದಾಗ, ನೀವು ಅಲ್ಲಿ ಶೂಟಿಂಗಿಗೆ ಹೋದಾಗ ಅದು ಹೇಗೆ ಅನ್ನಿಸ್ತು? ಅದು ತುಂಬ ಖುಷಿ, ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರಿಗೂ ಏನಂದರೆ ಅವ್ರ ಊರು ಕತೆ ಮಾಡ್ತಿದ್ದೀವಲ್ಲ, ಆಮೇಲೆ ಚಂದ್ರು ಅವರು ಕೂಡ ಅವ್ರ ಊರಿಂದ ಅಲ್ಲ. ಸೊ ಅವ್ರಿಗೆ ಅವ್ರ ಸಿನಿಮಾ ಥರನೇ ಅವರು ನೋಡ್ತಾ ಇದ್ರು ಈ ಸಿನಿಮಾನ. ಸೊ ಅವ್ರ ಊರಿನ ಒಂದು ಸಿನಿಮಾ, ಅವ್ರ ಸಿನಿಮಾ. ಸೊ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿ ತುಂಬ ನಮ್ಮ ಜೊತೆನೇ ನಿಂತ್ಕೊಂಡು ಶೂಟಿಂಗಿಗೆ ಏನೇ ಬೇಕು, ಈಗ ಸಡನ್ನಾಗಿ ಒಂದು ಟ್ರ್ಯಾಕ್ಟರ್ ಬೇಕು, ಒಂದು ಹಸು ಬೇಕು, ಇಲ್ಲ ಏನೋ ಒಂದು ಪ್ರಾಡಕ್ಟ್ ಟಕ್ ಅಂತ ಅವರೇ ಹೋಗಿ ಎತ್ಕೊಂಡು ಬರ್ತಾಯಿದ್ರು. ತುಂಬ ಶೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಅವ್ರ ಮನೆಗಳಲ್ಲಿ ಊಟ ಮಾಡ್ತಾಯಿದ್ವಿ, ಬೇಕಾದಾಗ ಅವರೇ ಒಂದು ಕಾಫಿ ಕೊಡ್ತಾಯಿದ್ರು, ಕೂತ್ಕೊಳ್ಳೋಕ್ಕೆ ಬನ್ನಿ ಮನೆ ಒಳಗಡೆ ಕೂತ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಓಕೆ, ಈ ಸಿನಿಮಾ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗಲ್ಲಿ ಫಸ್ಟು ಚಾಲನೆ ಸಿಕ್ಕಿದ್ದೆ ಶಿವಣ್ಣ, ಹಾಗೆಯೇ ರಾಘು ಸರ್ರು, ಆಮೇಲೆ ಅಪ್ಪು ಸರಿಂದ. ಸೊ ಈ ಸಿನಿಮಾಕ್ಕೆ ಅದು ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನ್ನಿಸ್ತು? ಅದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದಾಗ ಅದೊಂದು ಇದು ಮಾಡಿದ್ವಿ, ನಿಮಗೆ ನಿಮ್ಮ ಹಳ್ಳಿ ಬಗ್ಗೆ ಏನು ಅನಿಸುತ್ತೆ ಹೇಳಿ ಅಂತ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ವಿ. ಸೊ ಅದರಲ್ಲಿ 3 ಜನನೂ ಶೇರ್ ಮಾಡ್ಕೊಳ್ತಾರೆ ಅವ್ರ ಹಳ್ಳಿ ಜೀವನದ ಬಗ್ಗೆ, ಅವ್ರ ಲೈಫ್, ಅವ್ರ ಹಳ್ಳಿ, ಅವ್ರ ಊರ ಬಗ್ಗೆ ಏನು ಅನಿಸುತ್ತೆ ಅಂತ. ಅದನ್ನೆಲ್ಲ ಕೇಳಿ ಜೊತೆಗೆ ನಮ್ಮ ಸಿನಿಮಾದ ಆಶೀರ್ವಾದ ಮಾಡಿದಾಗ ತುಂಬ ಖುಷಿ ಆಯಿತು. ಸೊ ಅವ್ರಿಗೆ 3 ಜನ ಸ್ಟಾರ್ಟ್ ಮಾಡಿದಾರಲ್ಲ, ಅದು ತುಂಬ ಖುಷಿ ನನಗೆ. ಬಟ್ ಇದು ಗ್ರಾಮಾಯಣ ತುಂಬ ಲಾಂಗ್ ಜರ್ನಿ ಅಂತ ಅನಿಸುತ್ತೆ ಅಲ್ವಾ? ಹೌದು, ಅದಕ್ಕೆ ಅದು ತುಂಬ ಹತ್ರ. ಅದಕ್ಕೆ ಅದು ತುಂಬ ಹತ್ರ, ಯಾಕಂದರೆ ಅಷ್ಟು ಜರ್ನಿ ಮಾಡಿದ್ದೀವಿ ಸಿನಿಮಾದ ಜೊತೆ. ಬಟ್ ಅದು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ, ಬಟ್ ನಾವೀಗ ಹೊಸದು ಇವಾಗ ಇತ್ತೀಚೆಗೆ ಮಾತ್ರ ಸ್ಟಾರ್ಟ್ ಮಾಡಿದ್ದು, 3 ವರ್ಷ. ಸೊ ಕಾಸ್ಟ್ ಬರೀ ನಾನು, ಡೈರೆಕ್ಟರು, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಫ್ರೆಂಡ್ ರೋಲ್ ಮಾಡಿದ್ದಾರೆ ಇದರಲ್ಲಿ ಪ್ರಶಾಂತ್ ಅಂತ ಅವರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಇನ್ನೊಂದು 2 ಪಾತ್ರ ಬಿಟ್ಟರೆ ಮಿಕ್ಕಿದೆಲ್ಲ ಹೊಸ ಜನರು. ಸೊ ಫುಲ್ ಕಂಪ್ಲೀಟ್ ಫಸ್ಟ್ ಸ್ಕ್ರ್ಯಾಚಿಂದ ಶುರು ಮಾಡಿದ್ದು. ಬಟ್ ಜರ್ನಿ ಮಾತ್ರ ಆಗಿಂದ ನಡೀತಾ ಬಂದಿದೆ. ಅದಕ್ಕೆ ಈ ಸಿನಿಮಾ ತುಂಬ ಹತ್ರ.
ಯೂಶಲಿ ನಾವೆಲ್ಲ ರಾಮಾಯಣ ಕೇಳಿದ್ವಿ, ಗ್ರಾಮಾಯಣ ಕೇಳಿರ್ಲಿಲ್ಲ. ಒಂದು ಗ್ರಾಮದಲ್ಲಿ ನಡೆಯುವಂತಹ ರಾಮಾಯಣನ ತೋರಿಸಿರೋದಾ ಹೇಗೆ? ಅದೇ ರಾಮಾಯಣ ಈಗ ಏನ್ ಹೇಳ್ತಾರೆ, ಬರೀ ರಾಮಾಯಣ ಹೇಳ್ತಾರೆ ಇವರು ಅಂತ ಹೇಳ್ತಾರಲ್ಲ, ರಾಮಾಯಣನ ಎಷ್ಟೋ ರೀತಿಯಲ್ಲಿ ಬೆಳಗಿಸ್ತಾರೆ. ಅಂದ್ರೆ ಒಂದು ದೊಡ್ಡ ಕತೆ ಇರ್ಬೋದು, ಇಲ್ಲ ಒಂದು ತುಂಬಾ ಒಳ್ಳೆ ಕತೆ ಇರ್ಬೋದು. ಸೊ ಅದಕ್ಕೆ ಊರಲ್ಲಿ ನಡೆಯೋ ಒಂದು ಒಳ್ಳೆ ಕತೆಗೆ ಎರಡನ್ನು ಸೇರಿಸಿ ಗ್ರಾಮಾಯಣ ಅಂತ ಮಾಡಿದ್ದಾರೆ. ಆಮೇಲೆ ತುಂಬಾ ಕ್ಯಾಚಿ ಟೈಟಲ್ ಕೂಡ ಇದು. ಮೇಘ ಅವರು ಕತೆಗಳ ಆಯ್ಕೆಗಳಲ್ಲಿ ನೀವು ಯಾವ ರೀತಿ ಕತೆಗಳಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತೀರಾ? ಅದೇ ಸ್ವಲ್ಪ ರಿಯಲಿಸ್ಟಿಕ್. ಆಮೇಲೆ ನನಗೆ ಕತೆ ಫಸ್ಟ್ ಕನ್ವಿನ್ಸ್ ಆಗಬೇಕು. ನನ್ನ ಪಾತ್ರ ನನಗೆ ಕನ್ವಿನ್ಸ್ ಆದರೆ ಮಾಡ್ತೀನಿ, ಸಿನಿಮಾ ಒಪ್ಕೊಳ್ತೀರಾ? ನಿಮ್ಮ ಒಂದು ಸರಳ ಪ್ರೇಮ ಕತೆ ಆಗಿರಬಹುದು, ಅಂದೊಂದಿತ್ತು ಕಾಲದ ಆಗಿರಬಹುದು, ನಿಮ್ಮನ್ನ ನಾವು ಈ ತರ ನೋಡ್ಲೇ ಇಲ್ಲ. ಮತ್ತು ನಿಮ್ಮ ಈ 9 ಸಿನಿಮಾಗಳಲ್ಲಿ ನಾನು ಈ ಸಿನಿಮಾದಲ್ಲಿ ನಂಗೆ ಯಾಕೆ ಸ್ಪೆಷಲ್ ಅನ್ನಿಸ್ತು ಅಂದರೆ ಫೈಟಿಂಗ್ ಮಾಡಿದ್ದೀರಾ. ಮತ್ತು ಕಂಪ್ಲೀಟಾಗಿ ನಿಮ್ಮ ಲುಕ್ಕು ಇನ್ಕ್ಲೂಡಿಂಗ್ ಕಾಸ್ಟ್ಯೂಮಿಂದ ತುಂಬ ವೆರೈಟಿ ಆಗಿ ನಿಮ್ಮನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಸೊ ನೀವು ಈ ಕಥೆಯ ಆಯ್ಕೆ ಅಂತ ಬಂದಾಗ ಈ ಸಿನಿಮಾವನ್ನು ಏನಕ್ಕೆ ಒಪ್ಕೊಂಡಿದ್ದ? ಕತೆ ಅದೇ ಹೇಳಿದ್ನಲ್ಲ, ಚಂದ್ರು ಅವ್ರ ವರ್ಕ್ ನೋಡಿ ಅದರಿಂದ ಅಂದ್ರೆ ಸಿನಿಮಾ ನನ್ಗೆ ಹೇಳಕ್ಕಿಂತ ಮುಂಚೆನೆ ಅವರು ಅಷ್ಟು ಸ್ಟೋರಿ ಮೇಲೆ ಅಷ್ಟು ಕೆಲಸ ಮಾಡಿದ್ರು. ಆಮೇಲೆ ಇದು ಒಂದು ಹಳ್ಳಿ ಸ್ಟೋರಿ, ಅವ್ರು ಹೇಳಿದಾಗ ಯಾವ್ದು ಹಳ್ಳಿ ಸ್ಟೋರಿ ಪ್ಲಾನ್ ಮಾಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಹಳ್ಳಿ ಸ್ಟೋರಿ. ಆಮೇಲೆ ಇದರಲ್ಲಿರೋ ಒಂದಷ್ಟು ಇಮೋಷನ್ಗಳು, ಆಮೇಲೆ ಒಂದಷ್ಟು ಸೀನ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋ ರೀತಿ, ಅವ್ರು ಬರ್ದಿರೋ ರೀತಿ ತುಂಬಾ ಹೊಸ್ತಿತ್ತು. ಆಮೇಲೆ ಒಂದು ಸ್ಟೋರಿ ಕೇಳಿದಾಗ ನಿಮ್ಗೆ ಅನ್ಸುತ್ತಲ್ಲ, ನಾಳೆ ಹೋಗಿ ಬೆಳಗ್ಗೆ ಶೂಟ್ ಮಾಡಿದಾಗ ಈ ಸೀನ್ ಮಾಡಬೇಕು, ಆ ಸೀನ್ ಮಾಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ಕೊಡ್ತಲ್ಲ. ಸೊ ಅದು ಕೊಡ್ತಾ ಇತ್ತು. ಸೊ ಪ್ರತಿಯೊಂದು ಸೀನಲ್ಲೂ ಒಂದು ಎಕ್ಸೈಟ್ಮೆಂಟ್ ಕೊಡ್ತಾ ಇತ್ತು. ಸೊ ಅದರಿಂದ ಒಪ್ಕೊಂಡಿದ್ದು. ಜೊತೆಗೆ ಫೈಟಿಂಗ್ ಬಗ್ಗೆ ಹೇಳಿಲ್ಲ. ಅದೇ ಇದ್ರಲ್ಲಿ ಒಂದು 4-5 ಫೈಟ್ ಇದೆ. ಆಮೇಲೆ ಈ ಫೈಟಿಂಗ್ ಇದು ಕೋರಿಯೋಗ್ರಾಫ್ಗಿಂತ ಒಂದಷ್ಟು ತುಂಬಾ ರಿಯಲಿಸ್ಟಿಕ್ ಫೈಟ್. ನಿಮ್ಗೆ ಕಿಕ್ಸ್ ಇರುತ್ತೆ, ಪಂಚಸ್ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಈ ಉರುಳಾಡೋದು, ಪುಲ್ ಮಾಡೋದು, ಪುಷ್ ಮಾಡೋದು, ಆಮೇಲೆ ಬರೀ ಕಾಲಲ್ಲಿ. ಸೊ ಅದು ಒಂದಷ್ಟು ಏನಂದ್ರೆ ಒಂದು ಹಂತಕ್ಕೆ ಕೊರಿಯೋಗ್ರಾಫ್ ಮಾಡ್ಬೋದು, ಇನ್ನೊಂದು ಹಂತಕ್ಕೆ ಅದೇ ಇಂಪ್ರೂವೈಸ್ ಆಗುತ್ತೆ. ಸೊ ಅದು ತುಂಬಾ ಚೆನ್ನಾಗಿತ್ತು ಮಾಡಕ್ಕೆ ಒಂದಷ್ಟು ತುಂಬಾ ಸ್ಟ್ರೈನ್ ಕೂಡ ಆಗುತ್ತೆ, ಬಟ್ ಚೆನ್ನಾಗಿ ಬಂದಿದೆ ಫೈಟ್ಸ್ಗಳಿಗೆ. ಇದು ಫೈಟ್ಸ್ ಆಗಿರಬಹುದು, ಡ್ಯಾನ್ಸ್ ಆಗಿರಬಹುದು, ಆಕ್ಟಿಂಗ್ ಆಗಿರಬಹುದು, ಈ 3 ಎಲಿಮೆಂಟ್ಸ್ ಅಂತ ಬಂದಾಗ ನೀವು ಹೆಂಗೆ ಅದ್ರ ಹಿಂದೆ ಹೇಗೆ ವರ್ಕ್ ಮಾಡಿದ್ರಿ? ಈ ಫೈಟ್ಗೆ ಯಾವ್ದು ಫಾರ್ಮ್ ಬೇಡ. ಓಕೆ, ಇದು ನ್ಯಾಚುರಲ್ ಫಾರ್ಮ್ ಅಲ್ಲ, ನಿಮ್ಮ ಬಾಡಿ ಹೇಗೆ, ಸೊ ಅದಕ್ಕೆ ಒಂದಷ್ಟು ಫ್ಲೆಕ್ಸಿಬಲ್ ಆಗಿರಬೇಕು. ಬಾಡಿ ಒಂದಷ್ಟು ಲೈಟ್ ಆಗಿರಬೇಕು. ಡ್ಯಾನ್ಸ್ಗೆ ಒಂದಷ್ಟು ರಿಹರ್ಸಲ್ ಮಾಡಿದ್ವಿ ಬೆಂಕಿ ಸಾಂಗಿಗೆ. ಆಮೇಲೆ ಆಕ್ಟಿಂಗ್ ಬಂದಾಗ ಆಗ್ಲೇ ಹೇಳಿದ್ದೇನಲ್ಲ, ಜನರಲ್ ಮೀಟ್ ಮಾಡೋದು, ಅದು ಇದು ತುಂಬ. ಓಕೆ, ಇನ್ನೊಂದು ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದ್ದು ಅಂದರೆ ನನಗೆ ಪ್ರತಿ ಸಾಂಗು, ಜೊತೆಗೆ ನಿಮ್ಮ ವಿಷಯದಲ್ಲಿ ಹೇಳಬೇಕಂದ್ರೆ ಒಂದು ಕಡೆ ಬಾಬಾ ಬಾಬಾ ಅಂತ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ತೆಗೆದ್ರು ಆ ಸಾಂಗು, ಜೊತೆಗೆ ಬೆಂಕಿ ಸಾಂಗು, ತಡ್ಕ ಸಾಂಗು, ಉಗೆ ಉಗೆ ಇದೇ ಬರ್ತಾ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ. ಸೊ ಸಾಂಗ್ಸ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ಎಲ್ಲದೂ ಆಲ್ರೆಡಿ ಜನಗಳು ಬಾಯಲ್ಲೇ ಇದೆ, ಗುನುಗ್ತಾನೆ ಇರ್ತಾರೆ. ನಿಮಗೆ ಈ ಸಾಂಗ್ಸ್ ಕೇಳಿದಾಗ ನಿಮಗೆ ಫಸ್ಟ್ ರಿಯಾಕ್ಷನ್ ನಿಮ್ಮಲ್ಲೇ ನಿಮ್ಮಿಬ್ಬರಿಗೂ ಏನನ್ನಿಸ್ತು? ನಂಗೇನೋ ಒಂದು ಇದಿದೆ, ನನ್ನ ಎಲ್ಲ ಸಿನಿಮಾಲು ಒಳ್ಳೆ ಸಾಂಗ್ಗಳು ಬರುತ್ತೆ. ಏನೋ ಆ್ಯಕ್ಚುಲಿ ಒಂಥರ ಗಿಫ್ಟ್ ಅನ್ಸುತ್ತೆ. ಎಲ್ಲ ಸಿನಿಮಾದಲ್ಲೂ ನನಗೆ ನನ್ನ ಸಿನಿಮಾದ ಸಾಂಗ್ಸ್ ನನಗೆ ತುಂಬ ಇಷ್ಟ. ಸೊ ಈ ಸಿನಿಮಾಕ್ಕೂ ತುಂಬ ಒಂದು 5-6 ಒಳ್ಳೆ ಸಾಂಗ್ ಪೂರ್ಣಚಂದ್ರ ಅವರು ಕೊಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ. ನಿಮಗೆ ತುಂಬ ಇಷ್ಟ ಆಗಿದ್ದ ಸಾಂಗ್ ಯಾವುದು ಈ 5 ಸಾಂಗಲ್ಲಿ? ಈ 5 ಸಾಂಗಲ್ಲಿ ಒಂದು ಜಾತ್ರೆ ಸಾಂಗ್ ಇದೆ, ಅದಿನ್ನೂ ಬಿಟ್ಟಿಲ್ಲ, ಅದು ಸಿನಿಮಾದಲ್ಲೇ ನೋಡಬೇಕು. ಆ ಜಾತ್ರೆ ಸಾಂಗ್ ಆ ಊರೆಲ್ಲ ನಡೆಯೋವಂಥ ಹಬ್ಬದ ಮೇಲೆ ಒಂದು ಸಾಂಗ್ ಇದು. ಸೊ ಆ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು. ಸೊಮ್ಮೇಗ್ ಅವರೇ ನಿಮಗೆ? ನನಗೆ ಇದು ಮೊನ್ನೆ ರಿಲೀಸ್ ಆಯ್ತಲ್ಲ, ಏನೇ ಹೇಳು ಕುಸುಮ, ಅದು ಇಷ್ಟ ಆಯಿತು. ಬಟ್ ನಮಗೆ ಇನ್ನೊಂದು ಸ್ಪೆಷಲ್ ಸಾಂಗ್ ಇಷ್ಟ ಆಯಿತು, ಉಗೆ ಉಗೆ ಸಾಂಗ್ ಇದೆಯಲ್ಲ, ಅದ್ರ ಲಿರಿಕ್ಸು ಅವರೇನೋ ಸಿನಿಮಾಗೆ ಬರ್ದಿದ್ದಾರೆ ಅನ್ನೋ ಥರನೇ ಇಲ್ಲ, ಒಳ್ಳೆನೋ ಕ್ರಾಂತಿಕಾರಿಯಾಗಿ ಬರ್ದಿದ್ದಾರೆ. ಸೊ ಆ ಸಾಂಗ್ ಯಾವ ಟೈಮಲ್ಲಿ ಬರುತ್ತೆ? ಅಂದ್ರೆ ಟೈಮ್ ಅಲ್ಲ, ಅಂದ್ರೆ ಯಾವ ಸಿಚುವೇಶನ್ಗೆ ಬರುತ್ತೆ ಅಂತ. ನೀವು ಒಳ್ಳೆ ಅದೇ ಸೀನ್ ಇನ್ ಲೈಫ್ ಅಲ್ಲಿ ಒಂದು ಆರ್ಕ್ ಬಿಲ್ಡ್ ಆದಾಗ ಆ ಸಾಂಗ್ ಬರುತ್ತೆ. ಒಂದು ಸೀನ್ ಇನ್ ಜರ್ನಿಯಲ್ಲಿ ಅದೊಂದು ಸಾಂಗ್ ಬರುತ್ತೆ. ಸೊಸೈಟಿ ಬಗ್ಗೆ ಒಂದು ಸಾಂಗ್ ಅದು.
ಶತಮಾನದಲ್ಲಿ. ಆಮೇಲೆ ತುಂಬಾ ಖುಷಿ ಏನಾಗೋದಂದ್ರೆ ಅದು ರಘು ದೀಕ್ಷಿತ್ ಅವರು ತುಂಬಾ ದಿನ ಆದ್ಮೇಲೆ ಹಾಡಿರೋದು. ಸೊ ನಂಗೆ ತುಂಬಾ ಖುಷಿ ಆಯ್ತು. ನಂಗೆ ರಘು ದೀಕ್ಷಿತ್ ಅವ್ರ ಕಂಡ್ರೆ ತುಂಬಾ ಇಷ್ಟ, ಅವ್ರ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ, ಅವರ ಕಾನ್ಸರ್ಟ್ಸ್ಗೆಲ್ಲ ತುಂಬಾ ಹೋಗ್ತಾ ಇರ್ತೀನಿ. ಸೊ ಈ ನಮ್ಮ ಸಿನಿಮಾಲಿ ಈ ತರ ಒಂದು ಸಾಂಗ್ ಇದೆ, ಈ ತರ ಹಾಡ್ಕೊಡಿ ಅಂತ ಕೇಳಿದ ತಕ್ಷಣ ಅವ್ರು ಒಪ್ಕೊಂಡು ಬಂದು ಹಾಡ್ಕೊಟ್ರು. ಅದು ತುಂಬಾ ಖುಷಿ ಆಯ್ತು. ಓಕೆ, ಇಷ್ಟು ಹಾಡುಗಳಲ್ಲಿ ನಿಮಗೆ ಇನ್ಫ್ಲೂಯೆನ್ಸ್ ಆಗಿದ್ದ ಹಾಡು ಯಾವುದು? ನನಗೆ ಇನ್ಫ್ಲೂಯೆನ್ಸ್ ಆಗಿರೋ ಹಾಡು ಕ್ಯಾರೆಕ್ಟರ್ ಆಗಿ ಅಂದ್ರೆ ಪ್ರತಿ ಸಾಂಗು ನಿಮ್ಗೆ ಆಕ್ಟ್ ಮಾಡಕ್ ಹೆಲ್ಪ್ ಮಾಡುತ್ತಲ್ಲ. ಪ್ರತಿ ಸಾಂಗು ಕೇಳಿ ಅವಾಗ ಈಗ ಅಂದ್ರೆ ಒಂದು ಸಿನಿಮಾದ ಒಂದು ಫ್ಲೇವರ್ ಗೊತ್ತಾಗುತ್ತೆ, ಇಲ್ಲ ನನ್ನ ಕ್ಯಾರೆಕ್ಟರ್ನ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳಕ್ಕೆ ಈ ಸಾಂಗ್ಸ್ಗಳ ಹೆಲ್ಪ್ ಆಗುತ್ತೆ. ಒಂದೊಂದು ಸೀನ್ಗಳು ಮಾಡ್ಬೇಕಂದ್ರೆ, ಈಗ ಮಾಂಟಾಜ್ಗಳು ತೆಗಿಬೇಕಂದ್ರೆ ಈ ಸಾಂಗ್ಗಳು ಹೆಲ್ಪ್ ಆಗುತ್ತೆ. ಸೊ ಈ ಸಾಂಗ್ ತಲೆಯಲ್ಲಿ ಇಟ್ಕೊಂಡಾಗ ಆಕ್ಟಿಂಗ್ ಕೂಡ ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಪ್ರತಿಯೊಂದು ಸಾಂಗು ತುಂಬಾ ಇನ್ಸ್ಪೈರ್ ಆಗಿದೆ. ಮೇಘ ಅವರೇ, ನಿಮ್ಗೆ ಯಾವ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ರು ಕ್ಯಾರೆಕ್ಟರ್ ಆಗಿ? ಇದೆ, ಏನು ಹೇಳು ಕುಸುಮ, ಅದೇ ಇಷ್ಟ ಆಯ್ತು. ಇನ್ನೊಂದು ಸ್ಪೆಷಲ್ ಏನಂದ್ರೆ ಬೆಂಕಿ ಸಾಂಗು ಅದಕ್ಕೆ ಎಷ್ಟು ಕ್ರೋರ್ ಆಗಿದೆ ಅನ್ಸುತ್ತೆ ವ್ಯೂಸು, ಜೊತೆಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅದ್ರದ್ದೇ ರೀಲ್ಸು. ಸೊ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಾಗ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಇಷ್ಟಪಟ್ಟರು. ಸೊ ಖುಷಿ ಆಯ್ತು. ನೋಡಿ, ಅವರು ಎಷ್ಟು ಒಂದು ವರ್ಡಲ್ಲೇ ಮುಗಿಸ್ಬಿಟ್ರು, ತುಂಬ ಖುಷಿ ಆಯಿತು. ನೀವು ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಅಂತ ಮನೇಲೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಇನ್ಸ್ಟಾಗ್ರಾಮ್ ಆ ಥರ ಎಲ್ಲ ಹೆಂಗೆ? ಇನ್ಸ್ಟಾಗ್ರಾಮ್ ಅಲ್ಲದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಒಂದು ಪೋಸ್ಟ್ ಹಾಕಿದ್ವಿ. ಮನೇಲೂ ಎಲ್ಲರೂ ಕೂಡ ಇಷ್ಟಪಟ್ಟರು, ಖುಷಿ ಆಯಿತು. ನೀವೆಷ್ಟು ಖುಷಿ ಪಟ್ರಿ? ಎಷ್ಟು ಖುಷಿ ಪಟ್ರು ಅವರು? ಇಷ್ಟು ಖುಷಿ ಪಡಬೇಕು ಅಂತಂದ್ರೆ ಎಷ್ಟು ಖುಷಿ ಪಡ್ಬೇಕಂದ್ರೆ ರಿಲೀಸ್ ಆದಾಗ ಎಷ್ಟು? ಓಕೆ, ರೆಸ್ಪಾನ್ಸ್ ನೋಡಿ ಏನು ಅನ್ನಿಸ್ತು? ರೆಸ್ಪಾನ್ಸ್ ನೋಡಿದಾಗ ಖುಷಿ ಆಯ್ತು. ಖುಷಿ ಆಯ್ತು. ರೆಸ್ಪಾನ್ಸ್ ಅದೇ ಹೇಳಿದ್ವಲ್ಲ ಇಷ್ಟೊತ್ತು, ಅದನ್ನೇ ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಜೊತೆಗೆ ಆ ಸಾಂಗ್ ಅಲ್ಲಿ ನಾನು ಯುವ ರಾಜ್ಕುಮಾರ್ ಅವ್ರು ಬಂದು ನಿಮಗೆ ಮೇಕಪ್ ಏನೋ ಒಂದು ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ನೋಡಿದೆ. ಅಂದ್ರೆ ಆ ಸಾಂಗ್ ಫುಲ್ ಶೂಟಿಂಗ್ ಮಾಡೋ ತನಕನೂ ಇದ್ರ ಅವರು ಅಂದ್ರೆ ಶೂಟಿಂಗಿಗೆಲ್ಲ ಸೆಟ್ಗೆಲ್ಲ ಬರ್ತಾ ಇದ್ರ? ಆ ಸಾಂಗ್ ದಿನಾನೇ ಕುಂಬಳಕಾಯಿ ಹೊಡೆದ್ವಿ. ಸೊ ಅದೇ ನಮ್ಮ ಇಡೀ ಸಿನಿಮಾದಲ್ಲಿ ಲಾಸ್ಟ್ ಪಾರ್ಟ್ ಅದನ್ನೇ ಶೂಟ್ ಮಾಡಿದ್ದು. ಸೊ ಅವತ್ತು ನನ್ನ ಫ್ರೆಂಡ್ಸು ಆಮೇಲೆ ಗುರು ಯುವ ಕುಂಬಳಕಾಯಿ ಹೊಡಿಯೋಕ್ಕೆ ಬಂದಿದ್ರು. ಸೊ ಅವಾಗ ಬಂದಾಗ ಏನೋ ತಮಾಷೆ ಮಾಡ್ತಿದ್ದ ಅಂತ. ಓಕೆ, ಮನೇಲೆಲ್ಲ ಏನಂದ್ರು? ಏನು ಸಾಂಗ್ ಕೇಳ? ಅಲ್ಲ, ಇಡೀ ಸಿನಿಮಾದ ಬಗ್ಗೆ, ಸಿನಿಮಾ ಜರ್ನಿ ಬಗ್ಗೆ. ಅದೇ ನಮ್ದೇ ಒಂದು ದೊಡ್ಡ ಜರ್ನಿ ಅಲ್ಲ ಸಿನಿಮಾ ಜೊತೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಈ ಸಿನಿಮಾ ತುಂಬಾ ಹತ್ರ. ಸೊ ಎಲ್ಲರಿಗೂ ಒಂದು ಹಂತವಾಗಿ ಕಥೆನೂ ಗೊತ್ತಿದೆ. ಚಂದ್ರು ಅವ್ರು ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ. ಸೊ ಚಂದ್ರು ಅವರು ಮನೆಗೆ ಬರ್ತಿರ್ತಾರೆ. ಸೊ ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಾಗಬೇಕು, ರಿಲೀಸ್ ಆಗಬೇಕು, ಎಲ್ಲರಿಗೂ ಒಂಥರ ಪ್ರೀತಿ ಸಿನಿಮಾದ ಮೇಲೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ಪೈರಸಿ ಅನ್ನೋದು ಕೂಡ ಜಾಸ್ತಿ ಆಗಿದೆ. ಸೊ ಪೈರಸಿ ವಿರುದ್ಧ ನಿಮ್ಮ ಸಿನಿಮಾ ಟೀಮ್ ಹೋರಾಡ್ಲಿಕ್ಕೆ ಹೇಗೆ ರೆಡಿ ಆಗಿದ್ದೀರಾ ನೀವು? ಅದೇ ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು. ಕೇಳಿದ್ವಿ ನಾವು, ಅವರು ಹೇಳಿದ್ರು. ಸೊ ನೀವು ಹೇಳ್ಬೇಕು ಇವಾಗ. ಅಂದ್ರೆ ಪೈರಸಿ ಬಂದು ಆಲ್ಮೋಸ್ಟ್ ಈಗ ಒಂದು ಪಿಕ್ ಪಾಕೆಟ್ ಮಾಡ್ದಂಗು ಇಲ್ಲ ಕಳ್ತನ ಮಾಡ್ದಂಗೆ ನಮಗ ಅನ್ಸುತ್ತೆ, ಸುಮ್ನೆ ಕಂಪ್ಯೂಟರ್ ಆನ್ ಮಾಡಿ ನೋಡೋ ತರ. ಬಟ್ ಅದು ಒಬ್ರು ಲೈವ್ಲಿಹುಡ್ ತಗೊಂಡಂಗೆ. ಆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ನಮ್ ಸಿನಿಮಾದಲ್ಲಿ 1000 ಜನ ಟೆಕ್ನಿಷಿಯನ್ಸ್ ಇರ್ತಾರೆ. ಸೊ ಅವ್ರದ್ದೆಲ್ಲಾರ್ದು ಹಾರ್ಡ್ ವರ್ಕ್ ನ ನೀವು ಬಿಟ್ಟಿಯಾಗಿ ನೋಡ್ದಂಗೆ. ಸೊ ಅದು ನೋಡ್ಬೇಡ, ತುಂಬಾ ತಪ್ಪು. ಸೊ ಅದಕ್ಕೆ ಥಿಯೇಟರ್ಗೆ ಹೋಗಿ ಆರಾಮಾಗಿ ಖುಷಿಯಿಂದ ನೋಡ್ಬೇಕು. ನಿಮ್ಮ ಪೋಸ್ಟರ್ ಒಂದು ಅಪರ್ಣಾ ಮ್ಯಾಮ್ ಜೊತೆ ಇದ್ದಿದ್ದ ಪೋಸ್ಟರ್ ನೋಡಿ ಒಂದಷ್ಟು ಕಮೆಂಟ್ಸ್ಗಳು ಬಂದಿತ್ತು. ಅಂದರೆ ಅವಾಗ ನಾವು ಶಿವಣ್ಣ ಮತ್ತು ಜೋಗಿ ಸಿನಿಮಾ ಬಂದಾಗ ಶಿವಣ್ಣನ ಮದರ್ ಸೆಂಟಿಮೆಂಟ್ ಸಿನಿಮಾ ನೋಡಿದ್ವಿ. ಸೊ ಇವಾಗ ಈ ಗ್ರಾಮಾಯಣದಲ್ಲೂ ಆ ರೀತಿಯ ಒಂದಷ್ಟು ಏನಾದರೂ ಎಲಿಮೆಂಟ್ಸ್ನ ನೋಡ್ಬೋದಾ ಅಂತ. ಅಂದರೆ ಮದರ್ ಜೊತೆ ಆ ಬಾಂಡಿಂಗ್ ಅಂತೂ ಕಾಣಿಸುತ್ತೆ. ಬಟ್ ಇವರಿಬ್ರು ಬಾಂಡಿಂಗ್ ಒಂಥರ ಬೇರೆ ಥರ. ಓಕೆ, ಒಂಥರ ಈ ಲವ್ ಹೇಟ್ ರಿಲೇಶನ್ಶಿಪ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಬಾಂಡಿಂಗ್ ಇರುತ್ತೆ ಇವ್ರ ಮಧ್ಯ. ಅದೊಂಥರ ಹೊಸ ತರ ಖುಷಿಯಾಗಿ ಚೆನ್ನಾಗಿರುತ್ತೆ. ಅದು ಈ ಲ್ಯಾಂಗ್ವೇಜ್ ಅಲ್ಲಿ ಅವರಿಬ್ರು ಕಾನ್ವರ್ಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಓಕೆ, ನಮ್ಮ ಪ್ರೋಗ್ರಾಮ್ನ ಒಂದು ಸೆಕೆಂಡ್ ಸೆಗ್ಮೆಂಟ್ ಒಂದೊಂದೇ ಕ್ವಶನ್ ಅಂತ ಇದ್ರೆ ಹೆಸರು, ಓಕೆನಾ? ಸೊ ಇವಾಗ ಬೇಸಿಗೆ ಕಾಲ, ಮಳೆಗಾಲ ಎಲ್ಲ ಬಂದಿದೆ. ಸೊ ನಿಮ್ಮ ಒಂದು ಹೆಲ್ತ್ ಹೇಗೆ ಕಾಪಾಡ್ಕೊಳ್ತಿದ್ದೀರಾ? ನಿಮ್ಮ ಹೆಲ್ತ್ನ ಹೇಗೆ ಕಾಪಾಡ್ಕೊಳ್ತಿದ್ದೀರಾ? ಸೊ ಫಿಟ್ನೆಸ್ ಅಂತ ಡಯಟ್ ಏನಾದ್ರು ಮೇಂಟೈನ್ ಮಾಡ್ತೀರಾ? ಡಯಟ್ ಅಂದ್ರೆ
ನಾರ್ಮಲ್ ಆಗಿ ಈಗ ಸಿನಿಮಾಗೆ ಏನಾದ್ರು ಮಾಡ್ಬೇಕಂದ್ರೆ ಡಯಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಮನೆ ಊಟ ಹೊರಗಡೆ ತಿನ್ನೋದು ಕಮ್ಮಿ ಮಾಡ್ತೀನಿ. ಯಾವ ವೀಕ್ಲಿ ಒನ್ಸ್ ಇಲ್ಲ 2 ವೀಕಿಗೆ ಒಂದ್ಸಲಿ ಆಚೆ ತಿಂತೀನಿ. ಇಲ್ಲ ನಮ್ಮ ಮನೆ ಊಟನೇ ಪರ್ಫೆಕ್ಟ್ ಡಯಟ್ ಇರುತ್ತೆ ಅನ್ಸುತ್ತೆ. ಅನ್ನ ಸಾರು ಜೊತೆಗೆ ಪಲ್ಯ, ಆಮೇಲೆ ಏನಾದ್ರು ಒಂದು ಮೊಟ್ಟೆ ಅಥವಾ ಚಿಕನ್ನು ಆ ಥರ ತಿನ್ನೋದು. ಅದು ಬಿಟ್ಟರೆ ಡಯಟ್ ಅಂದರೆ ಎಕ್ಸಸೈಸು ಡೈಲಿ ಇಲ್ಲ ಆಲ್ಟರ್ನೇಟ್ ಡೇಸ್ ಅಂತ ಎಕ್ಸಸೈಸ್ ಮಾಡೇ ಮಾಡ್ತೀನಿ. ವಾಕ್ಸ್ಗೆ ಹೋಗ್ತೀನಿ ತುಂಬ, ಅಷ್ಟೇ. ಅಮ್ಮ ಮಾಡೋ ಇದು ಊಟದಲ್ಲಿ ಏನು ತುಂಬ ಇಷ್ಟ? ನಮ್ಮಮ್ಮ ಯಾವಾಗಲೂ ಒಂದ್ಸಲಿ ಮಾಡ್ತಾರೆ, ಅವ್ರಿಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಮತ್ತೆ ನೀವೇ ಮಾಡ್ಕೊಳ್ಳೋದಾ? ಇಲ್ಲ, ಕುಕ್ ಇರ್ತಾರೆ. ಓಕೆ. ಅಮ್ಮ ಯಾವಾಗಲೂ ಒಂದ್ಸಲಿ ಮೂಡ್ ಬಂದಾಗ ಖುಷಿ ಆದಾಗ ಅವ್ರು ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ಅವ್ರು ಇಷ್ಟಪಡಲ್ಲ ಅಡುಗೆ ಮಾಡೋಕ್ಕೆ. ಓಕೆ, ನಾನು ಡಯಟ್ ಅಂತೆಲ್ಲ ಏನಿಲ್ಲ, ಅದೇ ಸಿನಿಮಾ ಟೈಮಲ್ಲಿ ಡಯಟ್ ಅಷ್ಟೇ. ಮಾಡ್ತೀನಿ, ಇಲ್ಲ ಅಂದ್ರೆ ಮನೆ ಊಟ. ಓಕೆ, ಮೇಘ ಅವರೇ, ನಿಮ್ಮ ಡಯಟ್ ಪ್ಲಾನ್ಸ್ ಎಲ್ಲ ಹೇಗಿರುತ್ತೆ? ಡಯಟ್ ಅಂತ ಏನಿಲ್ಲ, ಬಟ್ ಏನಂದ್ರೆ ನನಗೆ ಜಾಸ್ತಿ ಅಷ್ಟು ಜಂಕ್ ಫುಡ್ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ಮನೆ ಊಟನೇ ಜಾಸ್ತಿ ತಿನ್ನೋದು. ಸೊ ಅದು ಮನೆ ಊಟ ತಿಂದರೆ ಅದು ಡಯಟ್ ಆಟೋಮೆಟಿಕ್ ಇದ್ದೇ ಇರುತ್ತೆ. ಯಾವಾಗಲೂ ಕೂಡ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತೀರಾ ಅಥವಾ ಜಾಸ್ತಿ ಮನೇಲೇ ಮಾಡ್ತೀನಿ, ಯಾವಾಗಾದ್ರೂ ಒಂದ್ಸತಿ ಹೊರಗಡೆ ಹೋಗ್ತೀನಿ ಅಷ್ಟೇ. ಓಕೆ, ಅಮ್ಮ ಮಾಡೋ ಫುಡ್ಡಲ್ಲಿ ನಿಮಗೇನು ತುಂಬ ಇಷ್ಟ? ನಮ್ಮಮ್ಮ ಬೇಳೆ ಸಾಂಬಾರು. ನೀವು ವೆಜ್ಜಾ? ಇಲ್ಲ, ನಾನ್ ವೆಜ್. ನಾನ್ ವೆಜ್ಜಲ್ಲಿ ಏನು ಇಷ್ಟ? ಫಿಶ್ ಇಷ್ಟ. ಓಕೆ, ನಿಮಗೆ ನಾನ್ ವೆಜ್ಜಲ್ಲಿ ಏನು ಇಷ್ಟ? ನಮ್ಮ ಒಳ್ಳೆ ಬಿರಿಯಾನಿ ಮಾಡ್ತಾರೆ, ಬಿರಿಯಾನಿ ತುಂಬ ಇಷ್ಟ. ಕೋಳಿ ಸಾರು. ಆಚೆ ಎಲ್ಲ ತಿಂತೀರಾ ಈ ನಾನ್ ವೆಜ್ ಎಲ್ಲ? ಜಾಸ್ತಿ ಅಲ್ಲ, ಅವಾಗ ಜಾಸ್ತಿನೇ ತಿಂತೀನಿ. ತಿಂತೀರಾ? ಅಂದ್ರೆ ಶೂಟಿಂಗ್ ಇರಬೇಕು ಅಂತೀನಿ, ಇಲ್ಲ ಅಂದ್ರೆ ತಿಂತಾನೆ ಇರ್ತೀನಿ ಚೆನ್ನಾಗಿ. ಓಕೆ, ಫೈನಲಿ ಇದೇ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಇಂಟರ್ವ್ಯೂ ನೋಡಿದ್ದೀರಾ, ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಹೇಳಿದೀವಿ. ಸೊ ಜುಲೈ 3ನೇ ತಾರೀಕು ಬಂದು ನಮ್ಮ ಸಿನಿಮಾ ನೋಡಿ. ಓಕೆ, ಸೇಮ್ ಕಾಪಿ ಪೇಸ್ಟ್ ಮಾಡ್ತೀವಿ ನಾವಲ್ಲಿ. ಜುಲೈ 3ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ. ಪಲ್ಲವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.